ಕಳೆದ ಬಾರಿ ಪಾಠದಲ್ಲಿ ಯಜ್ಞ ಯಜ್ಞ ಅಂದರೆ ಏನು, ನಾವು ಮಾಡುವಂಥ ಪ್ರತಿಯೊಂದು ಕ್ರಿಯೆ ಕೂಡ ಯಜ್ಞ ಅಂತ ತಿಳ್ಕೊಂಡು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಕೇವಲ ಹೋಮಕೊಂಡ ಪ್ರತಿಷ್ಠಾಪನೆ ಮಾಡುವುದು ಮಾತ್ರ ಯಜ್ಞ ಅಲ್ಲ. ನಮ್ಮ ಜೀವನದ ಎತ್ತರಕ್ಕೆ ಇರುವುದಕ್ಕೋಸ್ಕರ ಮಾನಸಿಕವಾಗಲಿ ಶಾರೀರಿಕವಾಗಲಿ ಮಾಡುವಂಥ ಎಲ್ಲ ಕ್ರಿಯೆಗಳನ್ನು ನಾವು ಯಜ್ಞ ಅಂತ ಭಾವಿಸ್ತೇವೆ. ಅದರಲ್ಲಿ ಸಮರೈಸ್ ಮಾಡ್ತಾ ಹೇಳಬೇಕಾದ್ರೆ, ಹೋಮಕುಂಡದಲ್ಲಿ ಪ್ರತಿಷ್ಠಾಪನೆ ಮಾಡೋದು ಕೂಡ ಯಜ್ಞ. ಮಾನಸ ಯಜ್ಞ, ಮನಸ್ಸಿನಲ್ಲೇ ಭಗವಂತನನ್ನು ಪ್ರಾರ್ಥನೆ ಮಾಡೋದು ಒಂದು ರೀತಿಯಾದಂಥ ಯಜ್ಞ. ಭಗವಂತನ ಪೂಜೆ, ಭಗವಂತನ ಪ್ರತಿಮೆಗೆ ವಿಗ್ರಹಕ್ಕೆ ಅಭಿಷೇಕ ಅಲಂಕಾರಗಳನ್ನು ಮಾಡಿ ಅದರಲ್ಲಿ ಆನಂದ ಕಾಣುವುದು ಒಂದು ರೀತಿಯಾದ ಯಜ್ಞ. ಜಪ ತಪ ಪಾರಾಯಣಗಳು ಮಾಡೋದು ಒಂದು ರೀತಿಯಾದಂಥ ಯಜ್ಞ. ಭಗವಂತನ ಭಜನೆ ಮಾಡೋದು, ಗಾನವನ್ನು ಆಲಾಪನೆ ಮಾಡೋದು, ಇದು ಒಂದು ರೀತಿಯಾದಂಥ ಯಜ್ಞ. ಪ್ರಾಣಾಯಾಮ ಒಂದು ಯಜ್ಞ. ದ್ರವ್ಯ ಯಜ್ಞ ಅಂದರೆ ನಮ್ಮ ಹತ್ರ ಏನು ಜಾಸ್ತಿ ಇದೆ ಇನ್ನೊಬ್ಬರಿಗೆ ಪ್ರಾಮಾಣಿಕವಾಗಿ ಕೊಡೋದು, ದಾನ ಅಂತೇವೆ, ಅದು ಕೂಡ ಒಂದು ರೀತಿಯಾದ ಯಜ್ಞ. ನಾವು ಯಾವುದನ್ನು ಒಳ್ಳೆಯದು ಮಾಡಬೇಕು ಅಂದ್ಕೊಳ್ತಾ ಇದ್ದೀವಿ ಅದೆಲ್ಲ ಯಜ್ಞವೇ. ಇಲ್ಲಿ ಒಳ್ಳೆಯದು ಅಂತಂಬೋದು ಡೆಫಿನಿಷನ್ ಅಂತಂಬೋದು ನಾವು ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ಸಾಮಾನ್ಯವಾಗಿ ಒಳ್ಳೆಯದು ಅಂತ ನಾವು ಯಾವುದು ಅಂತೀವಿ ಅಂದರೆ, ನಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಒಳ್ಳೆಯದು ಅಂತೀವಿ. ನಮಗೆ ಇಷ್ಟ ಆಗಿರಬೇಕಷ್ಟೆ, ಅದು ನಿಜವಾಗಿಯೂ ಒಳ್ಳೇದು ಆಗಬೇಕಿಲ್ಲ. ನನಗೆ ಒಳ್ಳೇದು ಆಗದಿದ್ರೂ ಕೂಡ ನನಗೆ ಇಷ್ಟ ಆದರೆ ಅದು ಒಳ್ಳೇದಾಗ್ತದೆ. ಸರ್, ನಮ್ಮ ಪ್ರಕಾರ ಒಳ್ಳೆಯದು ಅಂತ ಡಿಫೈನ್ ಮಾಡಿಕೊಳ್ಳೋದಲ್ಲ, ಶಾಸ್ತ್ರ ಪ್ರಕಾರ ಒಳ್ಳೆಯದು. ಸೊ ಶಾಸ್ತ್ರ ಪ್ರಕಾರ ಒಳ್ಳೆಯದನ್ನು ಮತ್ತೆ ಯಾರನ್ನು ಕೇಳಬೇಕು? ಶಾಸ್ತ್ರ ಓದೋದು ಅದೊಂದು ದೊಡ್ಡ ಕಷ್ಟ. ಆ ಥರ ಸರಿಯಾಗಿ ಹೇಳೋದು ಇನ್ನೊಂದು ರೀತಿಯಾದ ಕಷ್ಟ. ಸಾಮಾನ್ಯವಾಗಿ ಹೇಳ್ತಾರೆ, ಯಾವುದನ್ನು ನಾವು ಮಾಡೋ ಕಾಲಕ್ಕೆ ಇದು ಭಗವಂತನಿಗೆ ಮೆಚ್ಚುವಂಥ ಕೆಲಸನ ಅಂತ ಒಂದು ಪ್ರಶ್ನೆ ಹಾಕಿಕೊಂಡರೆ, ಹೌದು ಅಂತ ಬಂದರೆ ಅದೆಲ್ಲ ಒಳ್ಳೆ ಕೆಲಸ. ಇದು ಭಗವಂತ ಮೆಚ್ಚುವ ಕೆಲಸ ಅಲ್ಲ ಅಂತಂದರೆ ಅದು ಕೆಟ್ಟ ಕೆಲಸ. ಕಳ್ತನ ಮಾಡೋದು ಕೂಡ ಕಳ್ಳನಿಗೆ ಅವನಿಗಿಷ್ಟವೇ, ಅವನಿಷ್ಟ ಆದ ಕಾರಣನೇ ಮಾಡ್ತಾನೆ. ಆದರೆ ಭಗವಂತ ಇದು ಇಷ್ಟ ಇಲ್ವಾ ಅಂತ, ಅಯ್ಯೋ ಭಗವಂತ ಇದು ಒಳ್ಳೆಯದಲ್ಲ ಅಂತ ಕುಟುಕುತ್ತಾ ಮನಸ್ಸು ಹೇಳ್ತದೆ. ಹಾಗಾಗಿ ಸಾಮಾನ್ಯವಾಗಿ ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದು ಒಳ್ಳೆಯ ಕೆಲಸ, ಯಾವುದು ಕೆಟ್ಟ ಕೆಲಸ, ಧರ್ಮಶಾಸ್ತ್ರ ಪಂಡಿತರನ್ನ ಓದಿ ಕೇಳೋ ಕೆಲಸ ಇಲ್ಲ. ನಾವೇ ಒಂದು ಪ್ರಶ್ನೆ ಹಾಕಿಕೊಳ್ಬೇಕು. ಇದು ಮಾಡೋದ್ರಿಂದ ಭಗವಂತ ಇಷ್ಟಪಡ್ತಾನೆ ಅಂತ ಉತ್ತರ ಬಂತು ಅಂದ್ಕೊಳ್ಳಿ, ಅದು ಒಳ್ಳೆಯ ಕೆಲಸ ಅಂತ ಮುಂದುವರಿರಿ. ಇಲ್ಲ, ಇದು ಭಗವಂತ ಮೆಚ್ಚುವಂಥ ಕೆಲಸ ಅಲ್ಲ ಅಂತ ಯಾವಾಗ ಅನಿಸುತ್ತೋ ಅದು 100% ಕೆಟ್ಟ ಕೆಲಸ ಆಗಿರುತ್ತೆ. ಹಾಗಾಗಿ ಆ ರೀತಿಯಾಗಿ ಒಳ್ಳೆಯ ಕೆಲಸವನ್ನು ನಾವು ಒಂದು ರೀತಿಯಾದಂಥ ಯಜ್ಞವನ್ನು ಮಾಡ್ತಾ ಹೋಗಬೇಕು. ಅದಕ್ಕೆ ಸಪ್ರೇಟಾಗಿ ಸಮಯವನ್ನು ಮೀಸಲಿಡೋ ಕೆಲಸ ಇಲ್ಲ. ಆಫೀಸಲ್ಲಿ ಇದ್ದಾಗ ಕೂಡ ಬಾಸ್ ಅಂದರೆ ಯಾರು? ವಿಷ್ಣು ಸ್ವರೂಪ. ಅವನು ಹೇಳಿದ ಕೆಲಸವನ್ನು ಇಷ್ಟದಿಂದ ಮಾಡ್ತೇನೆ ಅಂತ ಅಂದುಕೊಂಡ್ರೆ ಅದು ಕೂಡ ಒಂದು ರೀತಿಯಾದ ಯಜ್ಞ. ಸೊ ಇದು ಯಾವುದಕ್ಕೆ ಇದನ್ನು ಮಾಡಬೇಕು ಇದನ್ನು ಮಾಡಬಾರ್ದು ಅಂತ ಏನಿಲ್ಲ. ಯಾವುದಾದ್ರೂ ನಾವು ಯಜ್ಞ ರೂಪದಲ್ಲಿ ಮಾಡಿದಾಗ ಸಂತೋಷ ಆಗ್ತದೆ. ನಮಗೆ ಮಾನಸಿಕವಾಗಿ ತೊಂದರೆ ಬರೋದು ಕೂಡ ಇದೆ. ಭಾಳ ಜನ ನನಗೆ ಸ್ಟ್ರೆಸ್ ಆಗುತ್ತೆ, ಜಾಬಲ್ಲಿ ತುಂಬ ಸ್ಟ್ರೆಸ್ ಇದೆ, ಮನೆಯಲ್ಲಿ ತುಂಬ ಸ್ಟ್ರೆಸ್ ಇದೆ, ಹೆಂಡತಿ ಜೊತೆ ಸ್ಟ್ರೆಸ್ಸು, ಗಂಡನ ಜೊತೆ ಸ್ಟ್ರೆಸ್ಸು, ಸಮಾಜ ಜೊತೆ ಸ್ಟ್ರೆಸ್ಸು, ಈ ರೀತಿ ಹಲವಾರು ನಾವು ಅಂದ್ಕೊಳ್ತಾ ಇರ್ತೇವೆ. ಸೊ ಇಲ್ಲಿ ನಾವು ಡಿಫೈನ್ ಮಾಡ್ಕೊಳ್ಬೇಕಾದ್ರೆ ಸ್ಟ್ರೆಸ್ ಅಂದರೆ ಏನು? ಆ್ಯಕ್ಚುಲಿ ಸ್ಟ್ರೆಸ್ ಎಂಬುದು ತುಂಬ ಒಳ್ಳೆಯ ಪದ, ಆದರೆ ನಾವು ಅದು ಕೆಟ್ಟ ವಿಚಾರಕ್ಕೆ ತೊಂದರೆಗೆ ಉಪಯೋಗ ಮಾಡ್ತೇವೆ. ಅದಕ್ಕೆಂದರೆ ಅದು ಡೆಫಿನೇಷನ್ ನಮಗೆ ಗೊತ್ತಿಲ್ಲ. ಅದು ಕಾರಣ. ಸ್ಟ್ರೆಸ್ ಅಂದರೆ ತುಂಬ ಒಳ್ಳೆಯದು. ಯಾವುದು ಇಷ್ಟದಿಂದ ಹಚ್ಚಿಕೊಂಡು ಮಾಡ್ತೀವೋ, ಶರೀರಕ್ಕೆ ಸ್ವಲ್ಪ ಸ್ಟ್ರೈನ್ ಕೊಡ್ತೀವೋ ಅದನ್ನು ಸ್ಟ್ರೆಸ್ ಅಂತೇವೆ. ಅದರ ಜೊತೆ ಇಷ್ಟ ಇರ್ತದೆ. ಮಗ ಸೊಸೆ ಅಮೆರಿಕದಿಂದ ಬರ್ತಾ ಇದ್ದಾರೆ, ಅವರಿಗೆ ಪಾಪ ಇಂಡಿಯಾ ಪದಾರ್ಥಗಳೆಲ್ಲ ಕೂಡ ತಿಂದಿರಲ್ಲ ಪಾಪ. ಅವರಿಗೋಸ್ಕರ ನಾನು ಎಲ್ಲವನ್ನೂ ಮಾಡ್ತೇನೆ ಅಂತ ತಾಯಿ ಬೆಳಗ್ಗಿಂದ ಸಂಜೆ ತನಕ ಅಡುಗೆ ಮನೆ ಬಿಟ್ಟು ಬರೋದಿಲ್ಲ. ಸೊ ಹಾಗೆ ಕಷ್ಟಪಡ್ತಾಳೆ. ಅದು ಸ್ಟ್ರೆಸ್. ಯಾಕೆ? ಅದು ಇಷ್ಟದಿಂದ ಆಗುವಂಥ ಸ್ಟ್ರೆಸ್. ಅದೇ ಯಾರೋ ನಮಗೆ ಗೊತ್ತಿಲ್ಲದವ್ರು ಇದ್ದಕ್ಕಿದ್ದಾಗ ಇಷ್ಟ ಇಲ್ಲ ನಮಗೆ ಅವರು ಅಂದರೆ, ಅವರು ಮನೆಗೆ ಬರ್ತಾ ಇದ್ದಾರೆ, ಅವಾಗ ನಾವೇನು ಅಂದ್ಕೊಡ್ತೇವೆ, ಯಾಕೆ ಬರಬೇಕು ಅವರು, ಯಾರು ಮಾಡಬೇಕು ಇವರು ಅಡುಗೆ. ಆದರೂ ನಾವು ಮಾಡೋದಂತೂ ತಪ್ಪೋದಿಲ್ಲ, ಆದರೂ ನಾವು ಮಾಡ್ತೇವೆ. ಆದರೆ ಮನಸ್ಸು ಕುಟುಕುತ್ತಾ ಮಾಡುತ್ತೆ.
ಅಲ್ಲಿ ಕೂಡ ಸ್ಟ್ರೈನ್ ಇದೆ, ಎರಡರಲ್ಲೂ ಸ್ಟ್ರೈನ್ ಅಂತ ಅಂಬೋದಿದೆ. ಆದರೆ ಇಷ್ಟದಿಂದ ಆಗುವಂಥ ಸ್ಟ್ರೈನಿಗೆ ಸ್ಟ್ರೆಸ್ ಅಂತ ಹೆಸರು, ಇಷ್ಟ ಇಲ್ಲದೆ ಮಾಡುವಂಥ ಸ್ಟ್ರೈನ್ಗೆ ಡಿಸ್ಟ್ರೆಸ್ ಅಂತ ಹೆಸರು. ಇಷ್ಟ ಇಲ್ಲದೆ ನಾವು ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಶರೀರದ ಜೊತೆ ಮನಸ್ಸು ಕೂಡ ಕೆಡುತ್ತೆ. ಯಾವಾಗ ಶರೀರ ಮನಸ್ಸು ಎರಡು ಕೆಡುತ್ತೋ ಆರೋಗ್ಯ ಹಾಳಾಗುತ್ತೆ. ಇಷ್ಟದಿಂದ ಮಾಡುವಂಥ ಕಷ್ಟಕ್ಕೆ ಯಾವಕ್ಕೂ ನಿಮಗೆ ದೇಹ ಹಾಳಾಗೋದಿಲ್ಲ. ಯಾಕೆಂತಂದರೆ ಇಷ್ಟ ಆದಾಗ ಮನಸ್ಸು ಒಂದು ರೀತಿಯಾದಂಥ ಬಲವಾಗಿರ್ತದೆ, ತುಂಬ ಬಲಿಷ್ಠವಾಗಿರ್ತದೆ. ಮನಸ್ಸು ಯಾವಾಗ ಬಲಿಷ್ಠ ಆಗ್ತದೋ ಏನೂ ಅಸಲು ಶಾರೀರಿಕವಾಗಿ ದೈಹಿಕವಾಗಿ ಶಕ್ತಿ ಇಲ್ಲದವನು ಕೂಡ ಹೋರಾಡಬಲ್ಲ. ಆದರೆ ಮನಸ್ಸಿಗೆ ಇಷ್ಟ ಇಲ್ಲ ಅಂತ ಅಂದ್ಕೊಳ್ಳಿ, ಗಾಂಡೀವವನ್ನು ಎತ್ತಬಲ್ಲಂಥ ಮಹಾ ಅರ್ಜುನ ಕೂಡ ಕೃಷ್ಣ ಗಾಂಡೀವವನ್ನು ಹಿಡ್ಕೊಳ್ಳಿಕ್ಕಾಗ್ತಾ ಇಲ್ಲ, ನಿಲ್ಲಿಕ್ಕಾಗ್ತಾ ಇಲ್ಲ ಅಂತಂಬೋ ಶಿವರಿಂಗ್ ಬರುತ್ತೆ. ಅದು ಮನಸ್ಸಿಗಿರುವಂಥ ಬಲ. ಸೊ ಹಾಗಾಗಿ ಯಾವುದೇ ಕೆಲಸವನ್ನು, ಅದು ಆಫೀಸ್ ಕೆಲಸ ಆಗ್ಬೋದು, ಮನೆ ಕೆಲಸ ಆಗ್ಬೋದು, ಯಾವುದೇ ಕೆಲಸವನ್ನು ಇಷ್ಟದಿಂದ ಮಾಡಿದಾಗ ಅಲ್ಲಿಯೂ ಸ್ಟ್ರೈನ್ ಆಗ್ತದೆ, ಆದರೆ ಬಲ ಬರ್ತದೆ, ಸಂತೋಷ ಆಗ್ತದೆ. ಹಾಗಾಗಿ ನಮ್ಮ ಹಿರಿಯರೆಲ್ಲ ಕೂಡ ಅವರವರ ಮಾಡುವಂಥ ಕೆಲಸವನ್ನೇ ಇದು ಭಗವಂತನ ಸೇವೆ ಅಂದ್ಕೊಂಡು ಮಾಡಿದರು. ಭಗವಂತನ ಸೇವೆ ಅಂತಂದರೆ ಯಾವುದೋ ದೇವಸ್ಥಾನದಲ್ಲಾಗಲೋ ಮಠದಲ್ಲಾಗಲೋ ದೊಡ್ಡ ಬೋರ್ಡ್ ಹಾಕಿರ್ತಾರೆ, ಮೆನು ಕಾರ್ಡ್, ಪಂಚಾಮೃತ ಅಭಿಷೇಕ, ಇಷ್ಟು ಸೇವಾ ವಿವರಗಳು, ಯಾವ ಯಾವ ಸೇವೆಗಳು ಮಾಡಿಸ್ಬೋದು ಅಂತೆಲ್ಲ ಹಣದಿಂದ ಕೌಂಟ್ ಮಾಡಿರ್ತಾರೆ, ಕ್ಯಾಲ್ಕುಲೇಟ್ ಮಾಡಿರ್ತಾರೆ. ಅದಲ್ಲ ನಿಜವಾದ ಡೆಫಿನಿಷನ್, ಅದಲ್ಲ. ಸೇವಾ ಅಂತಂದರೆ ಏನಾಗ್ತದೆ, ನಮ್ಮ ಹತ್ರ ಯಾವುದಿದೆಯೋ ಪ್ರಾಮಾಣಿಕವಾಗಿ ಅದಿನ್ನೊಬ್ಬರಿಗೆ ಕೊಡೋದು. ಅದು ದೈಹಿಕವಾದ ಕಷ್ಟವೂ ಅಷ್ಟೇ. ಮಠದಲ್ಲಿ ದೇವರ ಸೇವೆ ಮಾಡಬೇಕು ಅಂದ್ರೆ ಅರ್ಥ ಏನು? ದೇವರು ಅಲ್ಲಿ ಸಂಬಂಧಪಟ್ಟ ದೇವಸ್ಥಾನದಕ್ಕೆ ಸ್ವಚ್ಛ ಮಾಡೋದಾಗಲಿ, ಅವ್ರಿಗೆ ಬೇಕಾದನ್ನು ಕೊಡೋದು, ಅದನ್ನು ಸೇವೆ ಅಂತೇವೆ. ಎಲ್ಲವನ್ನೂ ದುಡ್ಡಿಂದ ಕೊಂಡುಕೊಳ್ಳಿಕ್ಕಾಗೋದಿಲ್ಲ, ಕೆಲವಿಂದ ಮಾತ್ರ. ಒಂದು 10 to 20% ದುಡ್ಡಿಂದ ಸೇವೆ ಬೇಕಾಗುತ್ತದೆ ದೇವಸ್ಥಾನದಲ್ಲಿ. ಅದು 100% ಸೇವೆ ಆಯಿತು ಅಂತಂದರೆ ಇಂಡಸ್ಟ್ರಿ ಆಗ್ತದೆ, ವ್ಯಾಪಾರ ಆಗ್ತದೆ. ಸೊ ಹಾಗಾಗಿ ಪ್ರತಿಯೊಂದು ಜೀವನದಲ್ಲಿ ನಡೆಸಬೇಕಾದಂಥ ಪ್ರತಿಯೊಂದು ಕೂಡ ಯಜ್ಞವಾಗಿ ಮಾಡಬೇಕು ಅಂತ ಹಿಂದಿನ ಶ್ಲೋಕಗಳ ಮೂಲಕವಾಗಿ ನಾವು ತಿಳ್ಕೊಳ್ಬೋದು. ಸೊ ಇಲ್ಲಿ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಾನೆ ಕೃಷ್ಣ, ಜ್ಞಾನ ಇಲ್ಲದಂಥ ಕರ್ಮದಿಂದ ಯಾವ ಉಪಯೋಗವೂ ಇಲ್ಲ. ಯಾವುದೇ ಒಂದು ಕರ್ಮ ಮಾಡಬೇಕಾದ್ರೆ ತಿಳ್ಕೊಂಡು ಮಾಡಬೇಕು. ತಿಳ್ಕೊಳ್ಳದೆ ಮಾಡಿದ್ರೆ ಏನಾಗ್ತದೆ, ಅದು ಉಪಯೋಗ ಇಲ್ಲ. ಆದರೆ ಈ ಜ್ಞಾನವನ್ನು ಗಳಿಸೋದು ಹೇಗೆ, ಈ ಪ್ರಶ್ನೆಗೆ ಭಗವಂತ ಉತ್ತರ ಕೊಡ್ತಾನೆ. ಜ್ಞಾನವನ್ನು ಗಳಿಸಬೇಕಾದ್ರೆ ನೀನು ಜ್ಞಾನಿಗಳ ಬೆನ್ನು ಹತ್ತಬೇಕು ಅಂತ ಹೇಳ್ತಾನೆ ಕೃಷ್ಣ. ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ತತ್ವದರ್ಶಿಗಳಿಂದ ಜ್ಞಾನವನ್ನು ಪಡೆ ಅಂತ ಅರ್ಥ. ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳೋದು ಅಂದರೆ ಏನು? ಅನುಭವಪೂರ್ವಕವಾಗಿ ತಿಳಿಯೋದು ಅಂತ ಅರ್ಥ. ಅನುಭವ ನಿಜವಾಗಿ ನಮಗೆ ಥಿಯರಿ ಗೊತ್ತಿರುತ್ತೆ, ಪ್ರಾಕ್ಟಿಕಲ್ ಗೊತ್ತಿರಲ್ಲ. ಪ್ರಾಕ್ಟೀಸ್ ಮಾಡಿದ್ರೇ ನಮ್ಮ ಅನುಭವಕ್ಕೆ ಬರುತ್ತೆ. ಸೊ ಆ ರೀತಿ ಅನುಭವಪೂರ್ವಕವಾಗಿ ತಿಳ್ಕೊಳ್ಳೋದನ್ನು ಇಲ್ಲಿ ಸತ್ಯದ ಸಾಕ್ಷಾತ್ಕಾರ ಅಂತ ಕರೀತಾರೆ. ಜ್ಞಾನ ಎನ್ನುವುದು ಕೇವಲ ಪುಸ್ತಕವನ್ನು ಓದೋದ್ರಿಂದ ಬರೋದಿಲ್ಲ, ಅದು ನಮಗೆ ಸಾಕ್ಷಾತ್ಕಾರ ಆಗಬೇಕು. ಟ್ರೂತ್ ಈಸ್ ಎನ್ ಇಂಟ್ಯೂಷನಲ್ ಫ್ಲ್ಯಾಶ್ ಅಂತೇವೆ. ಇಟ್ ಈಸ್ ನಾಟ್ ಇಂಟೆಲೆಕ್ಚುವಲ್ ಕನ್ಕ್ಲೂಷನ್. ನ್ಯೂಟನ್ನು ಲ್ಯಾಬೊರೇಟರಿಲಿ ಹೋಗಿ ತಲೆ ಚಚ್ಚಿಕೊಂಡು ಈ ಗ್ರಾವಿಟೇಷನಲ್ ಥಿಯರಿನ ಕಂಡುಕೊಂಡಿಲ್ಲ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಲ್ಯಾಬೊರೇಟರಿಯಿಂದ ಹೊರಗೆ ಬಂದು ಒಂದು ಆ್ಯಪಲ್ ಗಿಡದ ಕೆಳಗೆ ಕೂತು ಮ್ಯಾಲಿನಿಂದ ಒಂದು ಆ್ಯಪಲ್ ಬಿದ್ದಾಗ ಫ್ಲ್ಯಾಶ್ ಆಯ್ತು ಅದಕ್ಕೆ. ಅದು ಕಂಪೋಸ್ ಮಾಡಿದ್ದಲ್ಲ, ಲಾಜಿಕಲ್ ಕನ್ಕ್ಲೂಷನ್ ಅಲ್ಲ, ಅದು ಫ್ಲ್ಯಾಶ್ ಆಯಿತು. ಇದಕ್ಕಿದ್ದಂತೆ ಎಕ್ಸ್ಪೀರಿಯನ್ಸ್ ಆಯಿತು. ಅದೇ ಹಣ್ಣು ನಮಗೆ ಸಿಕ್ಕಿದ್ರೆ ಭಗವಂತ ನಮಗೆ ಕೊಟ್ಟ ಅಂತ ನಾವು ಅಂದ್ಕೊಳ್ತೇವೆ. ಅವನಿಂದ ಮೇಲಿಂದ ಕೆಳಗೆ ಯಾಕೆ ಬಿತ್ತು? ಸೊ ಮೇಲಿರುವಂಥ ಇದಕ್ಕೆ ಎಳ್ಕೊಳ್ಳೋ ಶಕ್ತಿ ಭೂಮಿಗಿದೆ ಅಂತ ಅವನು ಕಂಡುಕೊಂಡ. ಆ ರೀತಿ ಅವನಿಗೆ ಫ್ಲ್ಯಾಶ್ ಆಯಿತು. ನಮಗೆ ಹೆಂಗೆ ಫ್ಲ್ಯಾಶ್ ಆಗ್ತದೆ? ದೇವರು ನಮಗೆ ಪ್ರಸಾದವನ್ನು ನೀಡಿದ. ಆ ಗ್ರಾವಿಟೇಷನಲ್ ಫೋರ್ಸ್ ಅಂತ ನಮಗೆ ಗೊತ್ತಿಲ್ಲದೇ ಇದ್ರೂ ಕೂಡ ಮೇಲಿರೋ ವಸ್ತು ಕೆಳಗೆ ಬೀಳಬೇಕು ಅಂತ ನಮಗೆ ಗೊತ್ತಿದೆ. ಅದು ಥಿಯರಿ ಮಾಡಲಿಕ್ಕೆ ನಮಗೆ ಬರಲಿಲ್ಲ ಅಷ್ಟೆ. ಆದರೆ ನಮ್ಮ ಋಷಿಮುನಿಗಳು ಇದಕ್ಕೆ ಯಾವಾಗೋ ಹೇಳಿದ್ದಾರೆ. ಸೊ ಎಲ್ಲ ವೇದ ಮಂತ್ರಗಳು ಋಷಿಗಳಿಗೆ ಅಂತರಂಗದಲ್ಲಿ ಸ್ಫುರಣೆ ಆಗಿರೋದು, ಇಂಟ್ಯೂಷನಲ್ ಕಂಪೋಸಿಷನ್. ಸೊ ಹಾಗೆ ಸಾಮಾನ್ಯವಾಗಿ ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಂಡಂಥ ಜ್ಞಾನಿಗಳು ಜ್ಞಾನವನ್ನು ಯೋಗ್ಯರಲ್ಲದವರಿಗೆ ಎಂದೂ ಬೋಧಿಸೋದಿಲ್ಲ. ಒಂದು ಕ್ವಾಲಿಫಿಕೇಷನ್ ಬೇಕು. ಈ ಕಾರಣಕ್ಕಾಗಿ ಕೃಷ್ಣ ಹೇಳ್ತಾನೆ,
ತತ್ವದರ್ಶಿಗಳನ್ನು ಕಂಡರೆ ಬಿಡಬೇಡ, ಅವರನ್ನು ಬೆನ್ನತ್ತು, ಅವರನ್ನು ಒಲಿಸಿಕೊ, ಅವರ ಮುಂದೆ ನೀನು ಯೋಗ್ಯ ಅಂತ ಒಂದು ರುಜು ಮಾಡಿಕೊ. ನಿನ್ನ ಅನನ್ಯ ಬಯಕೆ ಅವರಿಗೆ ಮನವರಿಕೆ ಆಗುವಂತೆ ಮಾಡು, ಅವರಿಗೆ ಶರಣಾಗು ಅಂತ ಹೇಳ್ತಾರೆ. ಮಹಾಭಾರತ ಯುದ್ಧದಲ್ಲಿ ಭೀಷ್ಮಾಚಾರ್ಯರು ಕೆಳಗೆ ಉರುಳ್ತಾರೆ. ಆವಾಗ ಅವರು ಮಲಗಿದ್ದಾಗ, ಹಂಪಶಯ್ಯ ಮೇಲೆ ಮಲಗಿದ್ದಾಗ ಕೃಷ್ಣ ಕೇಳ್ತಾನೆ ಧರ್ಮರಾಜನ, ಸೂರ್ಯ ಮುಳುಗ್ತಾ ಇದ್ದಾನೆ, ನೀವಿನ್ನ ಎಚ್ಚರ ಆಗ್ತಾ ಇಲ್ವಲ್ಲ ಅಂತಂತಾರೆ. ಏನು ಶ್ರೀ ಕೃಷ್ಣ, ಸೂರ್ಯ ಪ್ರತಿದಿನ ಮುಳುಗ್ತಾನೆ, ಅದರಲ್ಲಿ ದೊಡ್ಡ ವಿಶೇಷ ಏನಿದೆ? ಅದು ಹೊರಗಿನ ಸೂರ್ಯ ಆದರೆ ತಲೆ ಕೆಡಿಸ್ಕೊಳ್ಳೋದು ಬೇಕೇ ಇಲ್ಲ, ಯಾಕಂದರೆ ಮತ್ತೆ ಬೆಳಗ್ಗೆ ಆದರೆ ಉದಯ ಆಗ್ತದೆ. ಆದರೆ ಈಗ ಮುಳುಗ್ತಾ ಇರೋ ಸೂರ್ಯ ಮತ್ತೆ ಉದಯಿಸೋದಿಲ್ಲ, ಅದು ಜ್ಞಾನದ ಸೂರ್ಯ. ಭೀಷ್ಮಾಚಾರ್ಯರಿಗೆ ಹಲವಾರು 600 ವರ್ಷ ಜೀವಂತವಾಗಿದ್ದವರು, ಅವ್ರ ಹತ್ರ ಎಷ್ಟು ಜ್ಞಾನ ಸಂಪತ್ತಿದೆ, ಅದನ್ನು ಪಡ್ಕೊಳ್ಳದೆ ಸುಮ್ಮನೆ ಕೂತಿದ್ದೀರಲ್ಲ ಅಂತ ಕೇಳ್ತಾರೆ. ಸೊ ಆ ರೀತಿ ಕೃಷ್ಣ ಹೇಳಿದ್ದಕ್ಕಾಗಿ, ಧರ್ಮರಾಜ ಭೀಷ್ಮಾಚಾರ್ಯರು ಬೆನ್ನು ಹತ್ತಿದ್ದಕ್ಕಾಗಿ ನಮಗೆ 2 ಪರ್ವ ಎಕ್ಸ್ಟ್ರಾ ಆಯಿತು. ಒಂದು ಅನುಶಾಸನಿಕ ಪರ್ವ, ಇನ್ನೊಂದು ಶಾಂತಿ ಪರ್ವ. ಇದೆರಡು ಬಂದಿದ್ದೇ ಭೀಷ್ಮಾಚಾರ್ಯರ ಬಾಯಿಂದ. ಸೊ ಬಿಡಬೇಡ, ಕೇಳಬೇಕು, ಬೆನ್ನು ಹತ್ತಬೇಕು ಅಂತ ಹೇಳ್ತಾರೆ. ತಲೆ, ಎದೆ, ಕೈ, ಕಾಲು ಎಲ್ಲವನ್ನು ನೆಲಕ್ಕೆ ತಾಗಿಸಿ ಭಕ್ತಿ ದೃಷ್ಟಿಯಿಂದ ಸ್ತೋತ್ರ ಮುಖೇನ ಮನಸ್ಸಿನಲ್ಲಿ ಅಪಾರ ಗೌರವವಿಟ್ಟು ಮಾಡುವಂಥ ನಮಸ್ಕಾರವನ್ನು ಸಾಷ್ಟಾಂಗ ನಮಸ್ಕಾರ ಅಂತ, ಆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಗುರುಗಳ ಬೆನ್ನತ್ತು ಅಂತ ಹೇಳ್ತಾರೆ. ಒಮ್ಮೆ ತತ್ವದರ್ಶಿಗಳಿಂದ ಜ್ಞಾನವನ್ನು ಪಡೆದರೆ ಮುಂದೆ ಮೋಹಕ್ಕೆ ಅವಕಾಶ ಇಲ್ಲ. ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಹೇಗಿತ್ತಂತಂದರೆ, ಯಾರಾದರೂ ಗುರುಗಳ ಹತ್ರ ಹೋಗಿ ನಿಮ್ಮ ಹತ್ರ ನಾನು ಇದು ಕಲಿಬೇಕು ಅಂತಂದರೆ ಅವರು ಪಾಠ ಮಾಡ್ತಿದ್ದಿಲ್ಲ. ಹೌದಾ? ಸ್ವಲ್ಪ ದಿನ ನನ್ನ ಹತ್ರ ಇದ್ದು ನಾನು ಪಾಠ ಹೇಳುವಂಥ ಕ್ರಮವನ್ನು ಅಬ್ಸರ್ವ್ ಮಾಡು, ನಾನು ಪಾಠ ಹೇಳೋ ವಿಷಯ ನಿನಗೆ ಗ್ರಹಣ ಆಗತ್ತೆ, ಅನುಭವಕ್ಕೆ ಬರುತ್ತೆ ಅಂದರೆ ಕಲಿ ನನ್ನ ಹತ್ರ, ಇಲ್ಲದ್ರೆ ನನ್ನ ಹತ್ರ ಏನು ಕಲಿಬೇಕು ಅಂತಿಲ್ಲ, ಇನ್ನೂ ಒಳ್ಳೆಯವ್ರ ಹತ್ರ ಹುಡುಕು ಅಂತ ಹೇಳ್ತಿದ್ರು ಹಿಂದಿನ ಕಾಲ. ನನ್ನನ್ನು ಪರೀಕ್ಷೆ ಮಾಡು ಅಂತ ಟೀಚರ್ ಹೇಳ್ತಿದ್ರು. ಆ ರೀತಿ ಪರೀಕ್ಷೆ ಮಾಡುವಂಥ ಕ್ರಮದಲ್ಲಿ ಈ ವಿದ್ಯಾರ್ಥಿ ಹೇಗೆ ಅವ್ರನ್ನ ಅಬ್ಸರ್ವ್ ಮಾಡ್ತಿದ್ರು ಟೀಚರ್ಸ್, ಯಾವ ರೀತಿ ಇವನು ಪ್ರಶ್ನೆ ಕೇಳ್ತಿದ್ದಾನೆ, ಆ ಅಬ್ಸರ್ವ್ ಮಾಡಿ ಅವನಿಗೆ ಯೋಗ್ಯತೆಯನ್ನು ಕಂಡುಕೊಂಡು ಅವನಿಗೆ ಎಷ್ಟು ಅರ್ಥ ಆಗ್ತದೋ ಅಷ್ಟನ್ನೇ ಪಾಠವನ್ನು ಮಾಡ್ತಿದ್ರು. ಇಲ್ಲದ್ರೆ ಏನಾಗ್ತದೆ, ಯೋಗ್ಯತೆ ಇಲ್ಲದವನಿಗೆಲ್ಲ ಪಾಠ ಮಾಡ್ರೆ ಏನಾಗ್ತದೆ, ಒಂದು ದುರುಪಯೋಗ, ಇನ್ನೊಂದು ನಿರುಪಯೋಗ. ಅವನಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅಂದ್ಕೊಳ್ಳಿ, ಸುಮ್ಮನೆ ನಿರುಪಯೋಗ ಆಗ್ತದೆ. ಎಷ್ಟೋ ಜನ ನಾವು ಇಂಜಿನಿಯರಿಂಗ್ ಮಾಡ್ತೇವೆ, ಏನು ಮಾಡ್ತೇವೆ, ಇಂಜಿನಿಯರಿಂಗ್ ಮಾಡ್ತೇವೆ, ಹಲವಾರು ಇಂಜಿನಿಯರಿಂಗ್ಗಳಿದೆ. ಮೈನಿಂಗ್ ಇಂಜಿನಿಯರಿಂಗ್ ಇದೆ, ಸಿವಿಲ್ ಇಂಜಿನಿಯರಿಂಗ್ ಇದೆ, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಬಯೋಕೆಮಿಕಲ್, ಎಷ್ಟೋ ಇಂಜಿನಿಯರಿಂಗ್ ಇದೆ. ಇಂಜಿನಿಯರಿಂಗ್ ಮುಗಿಸಿ ಬಂದ ಮೇಲೆ ನಾವೇನು ಮಾಡೋದು, ಕಂಪ್ಯೂಟರ್ ಇಂಜಿನಿಯರಿಂಗ್ ಸೇರೋದು. ಅವರು ಪ್ಲೇಸ್ಮೆಂಟಿಗೆ ಬರ್ತಾರೆ, ಅಯ್ಯೋ ನಾನು ಕೆಮಿಕಲ್ ಇಂಜಿನಿಯರಿಂಗ್, ಪರವಾಗಿಲ್ಲ, ಅದು ಕೂಡ ಇಂಜಿನಿಯರಿಂಗೇ ತಾನೇ, ಬಾ ನಾವು ಎಲ್ಲ ಹೇಳ್ಕೊಡ್ತೀವಿ, ನೀವು ಏನು ಕೆಲಸ ಮಾಡಬೇಕು ನಾವು ಹೇಳ್ಕೊಡ್ತೇವೆ. ಈ ರೀತಿ ಎಲ್ಲ ಇಂಜಿನಿಯರಿಂಗ್ ಇದ್ರೂ ಕೊನೆಗೆ ಸೇರೋದು ಏನಾಗುತ್ತೆ, ಮೆಜಾರಿಟಿ ಪೀಪಲ್ ಸೇರೋದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ. ಸೊ ಈ ರೀತಿ ಆಗ್ತಿದ್ದಿಲ್ಲ ಹಿಂದೆ. ಅವನಿಗೆ ಯಾವುದು ಅವಶ್ಯಕತೆ ಇದೆಯೋ, ಇಷ್ಟ ಇದೆಯೋ ಅದನ್ನು ಮಾತ್ರ ಬೋಧಿಸ್ತಿದ್ರು. ಇಷ್ಟ ಇಲ್ಲ ಅಂದರೆ ಬೋಧಿಸ್ತಿದ್ದಿಲ್ಲ. ಯಾಕಂದರೆ ನಿರುಪಯೋಗ ಆಗುತ್ತೆ, ದುರುಪಯೋಗ ಆಗ್ತದೆ. ಒಂದ್ಸಲ ದುರುಪಯೋಗ ಮಾಡ್ಕೊಳ್ಳೋರು ಇರ್ತಾರೆ. ಆ ರೀತಿ ಆಗಬಾರದು ಅಂತ ಇಲ್ಲಿ ಅರ್ಜುನನ್ನ ಕಾಡುತ್ತಿರುವುದೇನು, ಜ್ಞಾನವನ್ನು ಮುಚ್ಚಿರುವಂಥ ಮೋಹದ ಪರತೆ. ಅದಕ್ಕಾಗಿ ಕೃಷ್ಣನ ಪಾಂಡವ ಅಂತ ಕರೀತಾನೆ. ಪಂಡ ಅಂತಂದರೆ ಏನಂತಂದರೆ ಪಂಡಿತ ಅಂತ ಅರ್ಥ. ಪಾಂಡವ ಅಂತಂದರೆ ಜ್ಞಾನರಾಶಿಯನ್ನು ಪಡೆದವನು ಅಂತ. ಸೊ ಇಲ್ಲಿ ಪಾಂಡು ಅಂತಂದರೆ ಇನ್ನೊಂದು ಅರ್ಥ ಏನಂತಂದರೆ ಬಿಳಿ ಬಣ್ಣ ಅಂತ ಹೇಳ್ತಾರೆ. ಅದು ಸಾತ್ವಿಕತೆಗೆ ಸಂಕೇತ ಅಂತ ಹೇಳ್ತಾರೆ. ನೀನು ಸ್ವಯಂ ಜ್ಞಾನಿ ಹಾಗೂ ಸಾತ್ವಿಕ ಅಂತ ಸೂಚನೆ ಮಾಡೋದಕ್ಕೆ ಈ ವಿಧವಾಗಿ ಹೇಳಿದ್ದಾರೆ. ಸೊ ಜ್ಞಾನದಿಂದ ಕರ್ಮ ಮಾಡಬೇಕು, ತತ್ವಜ್ಞಾನಿಗಳಿಂದ ಜ್ಞಾನ ಪಡಿಬೇಕು. ಅದರಿಂದ ಮೋಹ ಸಾಧ್ಯ, ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಈ ವಿಷಯವನ್ನು ತಿಳಿಯುವ ಮೊದಲು ಸಾಕಷ್ಟು ಪಾಪಕರ್ಮಗಳನ್ನು ಮಾಡಿದಂಥ ಪಾಪಿಗಳ ಗತಿ ಏನು, ಇದಕ್ಕಾಗಿ ಕೂಡ ಭಯಪಡಬೇಕಿಲ್ಲ ಅಂತ ಹೇಳ್ತಾನೆ ಕೃಷ್ಣ. ಯಾಕೆಂದರೆ ಜ್ಞಾನ ಪಡ್ಕೊಂಡೇ ಒಂದು ಕೆಲಸ ಮಾಡಿದ್ರೆ ಅದು ಪರ್ಫೆಕ್ಟ್ ಆಗ್ತದೆ. ಅದರಿಂದ ಪುಣ್ಯ ಆಗಲಿ ಪಾಪ ಆಗಲಿ ಎರಡೂ ಬರೋದಿಲ್ಲ. ಒಂದು ವೇಳೆ ತಿಳುವಳಿಕೆ ಇಲ್ಲದೆ ನಾವು ಕೆಲವಿನ ಕರ್ಮಗಳನ್ನು ಮಾಡ್ತೇವೆ, ಆವಾಗ ಪಾಪ ಹುಟ್ಟುತ್ತೆ. ಅಂಥವ್ರ ಪರಿಸ್ಥಿತಿ ಏನು, ಅದಕ್ಕೆ ಕೃಷ್ಣ ಏನು ಹೇಳ್ತಾನಂತ ಮೊದಲು ನೋಡೋಣ.
ಕೃಷ್ಣ ಹೇಳ್ತಾನೆ, ನೀನು ನಿನ್ನ ಕಾಲದಲ್ಲಿ ಅತಿ ದೊಡ್ಡ ಪಾಪಿಯಾಗಿದ್ದರೂ ಕೂಡ ಒಮ್ಮೆ ನಿನಗೆ ಭಗವಂತನ ಅರಿವು ಮೂಡಿ ಬಂತು ಅಂತಂದರೆ ನೀನು ಗೆದ್ದಂತೆ. ಯಾಕೆಂತಂದರೆ ತಿಳುವಳಿಕೆ ಬಂದ ಮೇಲೆ ಜ್ಞಾನ ಮಾರ್ಗದಲ್ಲಿ ಸಾಗಿದರೆ ಹಿಂದಿನ ಯಾವ ಪಾಪಕರ್ಮವೂ ನಿಲ್ಲುವುದಿಲ್ಲ. ಜ್ಞಾನ ಎನ್ನುವುದು ಪಾಪದ ಕಡಲಿನಲ್ಲಿ ದೋಣೆಯಂತೆ, ಅದು ನಮ್ಮನ್ನು ದಡಕ್ಕೆ ಸೇರಿಸಬಲ್ಲದು. ಪಾಪದ ಕಡಲನ್ನು ದಾಟಲು ಇರುವಂಥ ಒಂದೇ ಒಂದು ಸಾಧನೆ ಯಾವುದಂದ್ರೆ ಜ್ಞಾನ. ಇಂತಹ ದೊಡ್ಡ ಭರವಸೆ ಕೃಷ್ಣ ಕೊಟ್ಟಿದ್ದಾನೆ. ನಮಗೂ ಇದು ಗೊತ್ತಿದೆ, ನಾವು ಅನುಭವಕ್ಕೂ ಕೂಡ ಬರ್ತಾ ಇರ್ತೇವೆ. ನಾವು ಓದೋ ಕಾಲಕ್ಕೆ ಕೆಲವಿನ ವಿದ್ಯಾರ್ಥಿಗಳಿರ್ತಾರೆ, ಅವರು ಕೆಲವಿನ ಕ್ಲಾಸ್ ಫೇಲ್ ಆಗಿಬಿಡ್ತಾರೆ. ಫೇಲ್ ಆಗಿದ್ದಾರೆ ಅಂತ ತಪ್ಪು ಮಾಡಿದ್ದಾರೆ, ಸರಿಯಾಗಿ ಓದಬೇಕಾದ್ದು ಓದಿಲ್ಲ, ಓದಿದ್ದನ್ನು ಸರಿಯಾಗಿ ಪ್ರೆಸೆಂಟ್ ಮಾಡಿಲ್ಲ. ಹಾಗಾಗಿ ಏನಾಗ್ತಾರೆ, ಫೇಲ್ ಆಗ್ತಾರೆ. ಫೇಲ್ ಆದವನಿಗೆ ಮತ್ತೆ ಒಂದು ಅವಕಾಶ ಕೊಡ್ತಾರೆ. ಮಾರ್ಚಲ್ಲಿ ಫೇಲ್ ಆಯ್ತು ಅಂದ್ಕೊಳ್ಳಿ, ಮತ್ತು ಸೆಪ್ಟೆಂಬರ್ಲಿ ಅವಕಾಶ ಕೊಡ್ತಾರೆ ಸಪ್ಲಿಮೆಂಟರಿ ಅಂತ. ಆವಾಗ ಪಾಸ್ ಆದಂತ ಅಂದ್ಕೊಳ್ಳಿ, ಮತ್ತು ಪಾಸ್ ಅಂತಲೇ ಕನ್ಸಿಡರ್ ಮಾಡ್ತಾರೆ, ಅವನು ಫೇಲ್ ಆದವನು ಅಂತ ಕನ್ಸಿಡರ್ ಮಾಡಲ್ಲ. ಬೇಕಾದರೆ ಅವನು ಹೇಳ್ಬೋದು, ನಾನು ಇಂಥ ಕ್ಲಾಸಲ್ಲಿ ಫೇಲ್ ಆದೆ ಮತ್ತೆ ಗೆದ್ದು ಪಾಸ್ ಆದೆ. ಫೇಲ್ ಆದರೆ ಯಾವ ಥರ ಇಂಟೆನ್ಸಿಟಿ ಇರುತ್ತೋ ಅದು ಮತ್ತೆ ಕಾಡಲ್ಲ. ಯಾವುದೇ ಅಷ್ಟೆ, ಇಲ್ಲಿ ಶಾಸ್ತ್ರ ವಿಚಾರದಲ್ಲೂ ಅದೇ. ಒಂದು ಸಲ ನಾವು ತಪ್ಪು ಮಾಡಿದರೆ ಆ ಪನಿಷ್ಮೆಂಟ್ ಆಗಲಿ, ಶಿಕ್ಷೆ ಆಗಲಿ, ಶಿಕ್ಷಣೆ ಅಂತೇವೆ, ಶಿಕ್ಷೆ ಅಂತ ನಾವೊಂದು ಕೊಡ್ತೇವೆ. ನಾವು ಪಾಪ ಮಾಡಿದರೆ ಭಗವಂತ ಶಿಕ್ಷೆ ಕೊಡ್ತಾನೆ. ಪಾಪ ಯಾಕೆ ಮಾಡ್ತೀವಿ? ಒಂದು ವಿಷಯವನ್ನು ಹೇಗೆ ಮಾಡಬೇಕು ಗೊತ್ತಿಲ್ಲದೆ ಮಾಡೋದ್ರಿಂದ ಫೇಲ್ ಆಗ್ತೇವೆ. ಆ ಫೇಲ್ ಆದಾಗ ಮತ್ತೆ ಏನಾಗ್ತದೆ, ಶಿಕ್ಷಣೆ ಆಗ್ತದೆ. ಸೊ ಮತ್ತೆ ಹೇಳ್ಕೊಡ್ತಾರೆ ಈ ಥರ ಮಾಡಬೇಕು ಅಂತ. ಅದು ನೆಟ್ಟಾಗಿ ಸರಿಯಾಗಿ ಮಕ್ಕಳು ಕೇಳೋದಿಲ್ಲ, ಆದ ಕಾರಣ ಒಂದು ಕಟ್ಟಿಗೆ ಎರಡು ಬಾರಿಸಿ ಹೇಳ್ಕೊಡ್ತಾರೆ ಟೀಚರ್ಸ್. ಅದೇ ರೀತಿ ಭಗವಂತ ಪ್ರಕೃತಿಯಿಂದ ಸ್ವಲ್ಪ ಮನಸ್ಸು ಹಾದಿಗೆ ಬರೋ ರೀತಿಯಲ್ಲಿ ಸಣ್ಣ ಶಿಕ್ಷಣೆ ರೂಪದ ಶಿಕ್ಷೆಯನ್ನು ಕೊಟ್ಟು ನಮ್ಮನ್ನು ಸರಿಯಾದಂಥ ಹಾದಿಯಲ್ಲಿ ತರ್ತಾನೆ. ಪಾಪವನ್ನು ಅನುಭವಿಸ್ಬಿಟ್ರೆ ಹೊಟ್ಟೋಗ್ತದೆ, ಇಲ್ಲದ್ರೆ ಜ್ಞಾನ ಬಂದರೂ ಹೊಟ್ಟೋಗ್ತದೆ. ಕಳ್ತನ ಮಾಡ್ತಾ ಇದ್ದ, ತುಂಬ ಕಳ್ತನ ಮಾಡಿದ್ದಾನೆ, ಆದರೆ ಕಳ್ತನ ಮಾಡಿದವನು ಜೈಲಿಗೆ ಹೋಗಬೇಕು. ಸಿಗಾಕೊಂಡ ಅಂತಂದ್ಕೊಳ್ಳಿ, ಜೈಲಿಗೆ ಕಳಿಸ್ತಾರೆ, ಆವಾಗ ಅಲ್ಲಿ ಪರಿವರ್ತನೆ ಆಗ್ಬೋದು. ಕೆಲವಿನ ಜನಕ್ಕೆ ಜೈಲಿಗೆ ಹೋಗೋ ಕೆಲಸ ಇಲ್ಲ, ಮನೆಗೆ ತಂದೆಯೋ ತಾಯಿಯೋ ಯಾರೋ ಒಬ್ಬರು ಹೇಳ್ತಾರೆ, ಈಗ ನಾವು ಸಿನಿಮಾಗಳು ನೋಡ್ತಾ ಇಲ್ವಾ, ಹೀರೋ ತುಂಬ ಕೆಟ್ಟ ಕೆಲಸ ಮಾಡ್ತಾ ಇರ್ತಾನೆ, ಯಾರೋ ಒಬ್ಬ ಹೀರೋಯಿನ್ ಬರ್ತಾಳೆ, ನೀ ಈ ರೀತಿ ಮಾಡಬೇಡ ಅಂತ ಹೇಳ್ತಾಳೆ. ಅವನಿಗೆ ಆ ಹುಡುಗಿ ಅಂದರೆ ತುಂಬ ಇಷ್ಟ ಆಯ್ತು, ಅದ ಕಾರಣ ಆ ಹುಡುಗಿ ಏನು ಮಾಡ್ತಾಳೆ, ಆ ರೀತಿ ಮಾಡಿ ಇನ್ಮೇಲೆ ನಾವು ಕಷ್ಟದಿಂದ ಜೀವನ ಮಾಡೋಣ, ಈ ಊರಿಂದ ದೂರಿಗೆ ಹೋಗೋಣ, ಬೇರೆ ಊರಿಗೆ ಹೋಗಿ ಕಟ್ಟಿಗೆ ಹೊಡ್ಕೊಂಡು ಜೀವನ ಮಾಡ್ತಾ ಇರ್ತಾನೆ. ಹಾಗೆ ಜ್ಞಾನದಿಂದ ಕೂಡ ಪರಿವರ್ತನೆ ಆಗ್ತದೆ. ಒಂದು ಸಲ ನಾನು ಮಾಡ್ತಾ ಇರೋದು ತಪ್ಪು, ಇನ್ನೊಮ್ಮೆ ನಾನು ಈ ರೀತಿ ಮಾಡುವುದಿಲ್ಲ ಅಂತ ಪರಿವರ್ತನೆ ಯಾವಾಗ ಆಗುತ್ತೆ, ಹಿಂದೆ ಮಾಡಿದಂಥ ಪಾಪಗಳೆಲ್ಲ ಕೂಡ ಸುಟ್ಟು ಹೋಗ್ತದೆ. ಜ್ಞಾನ ಅಗ್ನಿ ದಗ್ಧ ಕರ್ಮಾಣ. ಜ್ಞಾನ ಬಂತು ಅಂತಂದ ಮೇಲೆ ಮತ್ತೆ ಅಜ್ಞಾನ ಇರುವುದಿಲ್ಲ. ಅಲ್ಲಿ ಜ್ಞಾನ ಬಂತು ಅಂತಂದಮೇಲೆ ಅದು ಪಾಪಕ್ಕೆ ಹಾದಿ ಇಲ್ಲ, ಅಲ್ಲಿ ನಿಲ್ಲುವುದಿಲ್ಲ. ಹಾಗಾಗಿ ರಿಯಲೈಸ್ ಆಗುವುದು ಇಲ್ಲಿ ಮುಖ್ಯ. ಅದಕ್ಕೆ ಬಹಳ ಜನ ಪಶ್ಚಾತ್ತಾಪ ಪಡ್ತಾರೆ, ಅಯ್ಯೋ ನಾನು ತಪ್ಪು ಮಾಡಿಬಿಟ್ನಲ್ಲ, ಈ ಥರ ಮಾಡಬಾರ್ದಿತ್ತು ಅಂತ. ಯಾರಿಗೆ ಅರಿವು ಬಂದು ಇನ್ನೊಮ್ಮೆ ಆ ತಪ್ಪು ಮಾಡೋದಿಲ್ಲ ಅಂತೇಳಿ ಗಟ್ಟಿಯಾದಂಥ ತೀರ್ಮಾನವನ್ನು ತಗೊಂಡು ಅದೇ ರೀತಿ ನಡ್ಕೊಳ್ತಾನೋ ಅವನಿಗೆ ಹಿಂದೆ ಮಾಡಿದಂಥ ಪಾಪಕರ್ಮಗಳೆಲ್ಲ ಕೂಡ ತೊಂದರೆ ಕೊಡೋದಿಲ್ಲ. ಇದಕ್ಕೆ ವಾಲ್ಮೀಕಿಯನ್ನೇ ನಾವು ಉದಾಹರಣೆ ತಗೊಳ್ಬೋದು. ವಾಲ್ಮೀಕಿ ಮಹರ್ಷಿಗಳು ದಾರಿ ದರೋಡೆ ಮಾಡ್ತಿದ್ರು, ಆ ಪಾಪ ಏನಾಯಿತು, ಜ್ಞಾನದಿಂದ ಸುಟ್ಟು ಹೋಯಿತು. ಹಾಗೆ ಪಾಪ ಮಾಡಿ ಹಿಂದೆ ಗೊತ್ತಿಲ್ಲದೆ ಏನೋ ಪಾಪ ನಡೆದು ಹೋಗಿದೆ ಅಂತಂದ ಮೇಲೆ ಕೂಡ ನಾವೇನು ಹೆದರುವ ಕೆಲಸ ಇಲ್ಲ. ಒಮ್ಮೆ ನಾನು ಮಾಡಿರುವುದು ತಪ್ಪು ಅಂತ ನಮಗೆ ಗೊತ್ತಾದರೆ ಸಾಕು, ಇನ್ನೊಮ್ಮೆ ನಾನು ಈ ರೀತಿ ಮಾಡಬಾರದು. ತಪ್ಪೊಂದು ಗೊತ್ತಾದು ಮತ್ತೆ ಮಾಡಿದರೆ ಅದನ್ನು ನಾವು ಪಶ್ಚಾತ್ತಾಪ ಆಗಿದೆ, ಪ್ರಾಯಶ್ಚಿತ ಅದೆಲ್ಲ ಕನ್ಸಿಡರ್ ಮಾಡ್ಲಿಕ್ಕೆ ಬರೋದಿಲ್ಲ. ತಪ್ಪೊಂದು ಗೊತ್ತಿದೆ, ಆದರೆ ಏನು ಮಾಡೋದು, ಬೇರೆ ವಿಧಿ ಇಲ್ಲ, ಮಾಡಬೇಕಾದ್ದೆ. ಆ ಥರ ಮಾಡಿರೋ ಉಪಯೋಗ ಇಲ್ಲ, ಅನುಭವಿಸಲೇಬೇಕಾಗ್ತದೆ. ಸೊ ಹೀಗೆ ಒಂದು ಸಲ ತಪ್ಪು ಆದಮೇಲೆ ಅಥವಾ ನಮಗೆ ಅರಿವು ಬಂದ ಮೇಲೆ, ಒಂದು ಸಲನೋ 10 ಸಲ ನಾವು ಹುಟ್ಟಿದಾಗಿಂದ ಒಂದು 20-30 ವರ್ಷ ತಪ್ಪೇ ಮಾಡ್ಕೊತ ಬದುಕಿದ್ದೇವೆ, ಯಾರಿಗೂ ಕೈಗೆ ಸಿಗಲಾರದೆ. ಆದರೂ ಒಂದು ಯಾವುದೋ ಒಂದು ಕ್ಷಣದಲ್ಲಿ ಪ್ರಕೃತಿಯ ಒಂದು ಪರಿವರ್ತನೆಯಿಂದಲೋ, ಯಾರೋ ಒಬ್ಬರ ಉಪದೇಶದಿಂದಲೋ, ಜ್ಞಾನದಿಂದಲೋ ಅವನಿಗೆ ಪರಿವರ್ತನೆ ಆಗಿ ಇನ್ನೊಮ್ಮೆ ಈ ರೀತಿ ಮಾಡೋದಿಲ್ಲ, ನನ್ನ ಥರ ಎಲ್ಲರೂ ಎಷ್ಟು ಸಫರ್ ಆಗಿರ್ತಾರೆ, ಆ ಥರ ಮಾಡಬಾರ್ದು, ಇನ್ನು ನನ್ನಿಂದ ಇನ್ನು ಸಾಧ್ಯವಾದಷ್ಟು ಎಲ್ಲರಿಗೂ ಸಹಾಯ ಮಾಡ್ಕೊಳ್ತಾ ಹೋಗ್ತೇನೆ ಅಂತ ಯಾವಾಗ ರಿಯಲೈಸ್ ಆಗ್ತಾನೋ ಅವನ ಹಿಂದೆ ಮಾಡಿದಂಥ ಪಾಪಕರ್ಮಗಳೆಲ್ಲ ಕೂಡ ತೊಂದರೆ ಕೊಡೋದಿಲ್ಲ. ಇದು ಕೃಷ್ಣನ ಮಾತು, ನಾವು ಹೇಳುವ ಮಾತಲ್ಲ.
ಆದ್ದರಿಂದ ಆ, ನಾವೆಲ್ಲರೂ ಹಿಂದೆ ಈ ಕ್ಷಣದಿಂದ ಜ್ಞಾನ ಮಾರ್ಗದಲ್ಲಿ ಸಾಗುವಂಥ ಸಂಕಲ್ಪ ಕೊಟ್ಟು ಮುಂದುವರಿಯೋಣ. ಯಾಕೆಂತಂದರೆ ನಾಳೆ ಅಂದರೆ ಆ ನಾಳೆ ನಮ್ಮ ಪಾಲಿಗೆ ಬಾರದೇ ಇರ್ಬೋದು. ಎಸ್ಟರ್ಡೇ ಅಂತಂಬೋದು ಒಂದು ಹಿಸ್ಟ್ರಿ, ನಾಳೆ ಅಂತಂಬೋದು ಒಂದು ಮಿಸ್ಟ್ರಿ. ಭಗವಂತ ಇವತ್ತೇನು ಕೊಟ್ಟಿದ್ದಾನೆ ಅದೇ ಗಿಫ್ಟ್. ಅದಕ್ಕೆ ಇದನ್ನು ಏನು ಕರೀತಾರೆ, ಪ್ರೆಸೆಂಟ್ ಅಂತ ಕರೀತಾರೆ. ಸೊ ಜ್ಞಾನ ಮಾರ್ಗವನ್ನು ಹಿಡಿದ ಒಬ್ಬ ಪಾಪಿಯ ಪಾಪಕರ್ಮ ಏನಾಗುತ್ತೆ ಅನ್ನೋದನ್ನು ಮತ್ತೆ ವಿವರಣೆ ಮಾಡ್ತಾನೆ ಕೃಷ್ಣ. ಜ್ಞಾನ ಎನ್ನುವುದು ಸದಾ ಪ್ರಜ್ವಲಿಸುವಂಥ ಬೆಂಕಿ. ಅದಕ್ಕಿಂತ ಹೆಚ್ಚು ಶಕ್ತಿಶಾಲಿಯಾದಂಥ ಬೆಂಕಿ ಇನ್ನೊಂದಿಲ್ಲ. ಹೇಗೆ ಉರಿಯುವ ಬೆಂಕಿ ಕಟ್ಟಿಗೆಯನ್ನು ಕೂಡ ಸುಟ್ಟು ಬಿಡಬಲ್ಲದೋ, ಹಾಗೆ ಜ್ಞಾನದ ಬೆಂಕಿ ಎಲ್ಲ ಪಾಪವನ್ನು ಕರ್ಮಗಳನ್ನು ಸುಟ್ಟು ಬಿಡುತ್ತದೆ. ಇದು ಎಂಥ ದೊಡ್ಡ ಭರವಸೆ. ಸೊ ಭಸ್ಮ ಮಾಡಿಬಿಡುತ್ತದೆ. ಭಾಗವತದಲ್ಲಿ ಕೂಡ ಇದನ್ನು ಹೇಳ್ತಾರೆ, ಆಧ್ಯಾತ್ಮಿಕವಾಗಿ ಬೆಂಕಿ ಸತ್ವಗುಣದ ಪ್ರತೀಕ. ಯಾಕೆಂತಂದರೆ ಅದು ಬೆಳಕು ಕೊಡುವುದು ಹಾಗೂ ಸದಾ ಊರ್ಧ್ವಮುಖವಾಗಿ ಹೋಗುವಂಥ ಚಲಿಸುವಂಥ ಶಕ್ತಿ. ಅದೇ ರೀತಿ ಕಟ್ಟಿಗೆ ಸದಾ ಕೆಳಕ್ಕೆರಿಯುವ ಶಕ್ತಿ ತಮೋಗುಣ, ಅದಕ್ಕೆ ಪ್ರತೀಕ. ಬೆಂಕಿ ಕಟ್ಟಿಗೆಯನ್ನು ಸುಟ್ಟಂತೆ ಒಬ್ಬ ಸಾಧಕನಲ್ಲಿರುವಂಥ ಜ್ಞಾನ ಅವನಲ್ಲಿರುವಂಥ ಪಾಪವನ್ನು, ತಮಸ್ಸನ್ನು ಸುಟ್ಟು ಬಿಡ್ತದೆ. ಹಾಗಾಗಿ ಹೆದರುವುದು ಬೇಕಿಲ್ಲ. ಹೇಳ್ತಾರೆ, ಇನ್ನು ಕರ್ಮ ಸಿದ್ಧಾಂತಕ್ಕೆ ಹೋದರೆ ಈ ಜನ್ಮದಲ್ಲಿ ಮಾಡಿದ್ದು ಬರೋ ಜನ್ಮದಲ್ಲಿ ಅನುಭವಿಸಬೇಕಂತೆ ಅಂತ ಬರುತ್ತೆ. ಯಾವಾಗ ಜ್ಞಾನ ಬರುತ್ತೋ, ಜ್ಞಾನ ಬಂದ ಮೇಲೆ ಸಮಸ್ಯೆ ಆಗುವುದಿಲ್ಲ. ಸಮಸ್ಯೆ ಯಾವಾಗ ಆಗುತ್ತೆ? ಫಸ್ಟ್ ಟೈಮ್ ಮಾತ್ರನೇ. ನಮಗೆ ಕಂಪ್ಯೂಟರ್ಲಿ ಏನೋ ತೊಂದರೆ ಆಯಿತು ಅಂದ್ಕೊಳ್ಳಿ, ಕೆಲಸ ನಿಂತು ಹೋಯ್ತು. ಏನು ಮಾಡ್ತೇವೆ? ತಲೆ ಕೆಡಿಸ್ಕೊಳ್ತೇವೆ, ಯಾರಿಗೂ ಫೋನ್ ಮಾಡ್ತೇವೆ, ಗೂಗಲಲ್ಲಿ ಸರ್ಚ್ ಮಾಡ್ತೇವೆ. ಸರ್ಚ್ ಮಾಡಿ ಆ ಪ್ರಾಬ್ಲಮ್ಗೆ ಉತ್ತರವನ್ನು ಹುಡುಕಿ ಅದನ್ನು ರೆಡಿ ಮಾಡಿಬಿಡ್ತೇವೆ, ಗೊತ್ತಾಯ್ತು. ಇನ್ನು ಸೆಕೆಂಡ್ ಟೈಮ್ ಅದೇ ಪ್ರಾಬ್ಲಮ್ ಅಂತಂದ್ರೆ ಏನು ಮಾಡ್ತೇವೆ? ಆಲ್ರೆಡಿ ಒಂದು ಸಲ ಅನುಭವ ಇದಲ್ವ, ಆಲ್ರೆಡಿ ಈ ಥರ ಪ್ರಾಬ್ಲಮ್ ಬಂದರೆ ಏನು ಮಾಡಬೇಕು ಅಂತ ಗೊತ್ತಿದೆ. ಅದ ಕಾರಣ ಇಮಿಡಿಯೇಟ್ಲಿ ಆ ಕೆಲಸ ಮಾಡ್ತೇವೆ. ಭಾಳ ಜನಕ್ಕೆ ಅದೇ. ಈ ಡಾಕ್ಟರ್ಸು ಅಷ್ಟೇ ತಾನೇ, ಫಸ್ಟ್ ಟೈಮ್ ಬಂದರೆ ಏನಾಗ್ತದೆ, ಸ್ವಲ್ಪ ತಲೆ ಚಚ್ಚಿಕೊಳ್ಬೇಕು. ಅವರಿಗೆ ನಮಗೆ ಬಂದಂಥ ರೋಗಗಳನ್ನ ಹಲವಾರು ಪೇಷಂಟ್ಗಳು ನೋಡಿಬಿಟ್ಟಿರ್ತಾರೆ. ಅದ ಕಾರಣ ಇದು ಈ ಕಾರಣಕ್ಕೆ ಬರ್ತೇ, ಇದೇನು ದೊಡ್ಡ ಹೆದರೋ ಕೆಲಸ ಇಲ್ಲ, ಧೈರ್ಯವಾಗಿರ್ತಾನೆ ಅವನು. ಹಾಗೆಯೇ ಒಂದು ಪಾಪ ಮಾಡಿದಾಗ ಕೂಡ, ಪಾಪ ಏನಾದರೂ ಮುಂದಿನ ಜನ್ಮದಲ್ಲಿ ಮತ್ತೆ ನಮಗೆ ಫಲವನ್ನು ನೀಡುವುದಾದರೆ, ಜ್ಞಾನ ಪಡೆದಿದ್ದೀವಲ್ಲ ಅದು ಕೂಡ ತನ್ನ ಫಲವನ್ನು ನೀಡ್ತದೆ. ಯಾವಾಗ ಜ್ಞಾನ ಬರುತ್ತೋ ಕಷ್ಟವೂ ಬರುತ್ತೆ. ಮುಂದಿನ ಜನ್ಮದಲ್ಲಿ ಕಷ್ಟವನ್ನು ಪರಿಹರಿಸಿಕೊಳ್ಳೋದಕ್ಕೆ ಬೇಕಾದ ಸ್ಕಿಲ್ಲು ನಿಮಗಿರುತ್ತೆ. ಇಲ್ಲಿ ಹೆದರಿಕೆ ಏನಿದೆ? ಕಷ್ಟ ಬಂತು, ಹೋಗಲಾಡಿಸ್ಕೊಳ್ತೇವೆ. ಜ್ವರ ಬಂತು, ಯಾರನ್ನ ಹೆದರ್ತಾರ? ಪ್ಯಾರಾಸಿಟಮಾಲ್ ಹಾಕೊಂಡ್ರೆ ಆಯಿತು. ಪ್ಯಾರಾಸಿಟಮಾಲ್ ಹಾಕ್ಕೊಳ್ಬೇಕು ಅಂತ ಗೊತ್ತಿಲ್ಲದ ಕಷ್ಟ. ಕರೋನಾ ಸಮಯದಲ್ಲಿ ಎಷ್ಟು ಒದ್ದಾಡಿದ್ವಿ, ಔಷಧ ಬೇಕು, ಯಾವ ಔಷಧ, ಒದ್ದಾಡಿಬಿಟ್ರು. ಈಗ ಏನಾದರೂ ಕರೋನಾ ಬಂದರೆ ಏನು ಮಾಡ್ತಾರೆ? ಏನೂ ಇಲ್ಲ, ಎರಾಡಿಕೇಷನ್ ಆಗಿದೆ. ಅದಕ್ಕೆ ಬೇಕಾದ ಹೇಗೆ ಟ್ರೀಟ್ ಮಾಡಬೇಕು ಎಲ್ಲರಿಗೂ ಗೊತ್ತಿದೆ. ಹಾಗೆ ಕರ್ಮ ಸಿದ್ಧಾಂತದ ಪ್ರಕಾರ ನಾವು ಮಾಡಿಕೊಂಡಂಥ ಪಾಪ ಏನಿದೆ, ಮುಂದಿನ ಜನ್ಮದಲ್ಲಿ ಅನುಭವಿಸಲೇಬೇಕು ಅಂತಾದಾಗ ಅನುಭವಿಸ್ತೇವೆ. ಹೇಗೆ ಅನುಭವಿಸ್ತೇವೆ? ಸುಲಭವಾಗಿ ಅನುಭವಿಸ್ಬಿಡ್ತೇವೆ. ಯಾಕೆಂತಂದರೆ ಅದರಲ್ಲಿ ಹ್ಯಾಂಡಲ್ ಮಾಡಲಿಕ್ಕೆ ಬೇಕಾದಂಥ ಜ್ಞಾನವನ್ನು ಕೂಡ ನಾವು ಪಡ್ಕೊಂಡೇ ಬಂದಿದ್ದೇವೆ. ಸ್ಕಿಲ್ಲು ಇದೆ. ಆ ಪ್ರಾಬ್ಲಮ್ನಿಂದ ಹೊರಗೆ ಬರಲಿಕ್ಕೆ ಬೇಕಾದಂಥ ಒಂದು ಸ್ಕಿಲ್ ಕೂಡ ನಮಗಿದೆ. ಹಾಗಾಗಿ ಬೇಗ ಹೊರಗೆ ಬರ್ತೇವೆ. ಇಲ್ಲಿ ಬೇಗ ಆದಷ್ಟು ನಮಗೆ ಸಮಸ್ಯೆ ಆಗೋದು ಯಾವಾಗ? ಒಂದು ಪ್ರಾಬ್ಲಮ್ ಬಂದು ಹೆಚ್ಚು ಹೊತ್ತು ಸಾಲ್ವ್ ಆಗಿಲ್ಲ ಅಂತಂದರೆ ತಲೆಬಿಸಿ ಆಗ್ತದೆ. ಪ್ರಾಬ್ಲಮ್ ಬಂತು, ಇಮಿಡಿಯೇಟ್ಲಿ ಉತ್ತರ ಬಂತು, ಏನು ತಲೆಬಿಸಿ? ಕರೆಂಟ್ ಹೋಯಿತು, ಫೀಸ್ ಚೆಕ್ ಮಾಡ್ತೇವೆ, ಫೀಸ್ ಹೋಗಿದೆ ಅಂದರೆ ಫೀಸ್ ಹಾಕ್ತೇವೆ. ತಲೆಬಿಸಿ ಏನಿದೆ ಅದರಲ್ಲಿ? ಯಾವುದೋ ಟ್ರಿಪ್ ಆಗಿರುತ್ತೆ, ಆ ಟ್ರಿಪ್ ಆನ್ ಮಾಡ್ತೇವೆ, ಏನು ತಲೆಬಿಸಿ? ಅದು ಗೊತ್ತಿಲ್ಲದ್ರೆ ತಲೆಬಿಸಿ, ಗೊತ್ತಿದೆ ಅಂದರೆ ಮತ್ತೆ ತಲೆಬಿಸಿ ಇಲ್ಲ. ಹಾಗೆ ನಮಗೆ ಒಮ್ಮೆ ಜ್ಞಾನ ಬಂತು ಅಂತಂದರೆ ಎಷ್ಟು ದೊಡ್ಡ ಪಾಪಕರ್ಮದ ಫಲವನ್ನು ನಾವು ಮುಂದಿನ ಜನ್ಮಗಳಲ್ಲಿ ಅನುಭವಿಸಬೇಕಾದರೂ ಕೂಡ ಅದನ್ನು ಹ್ಯಾಂಡಲ್ ಮಾಡುವಂಥ ಶಕ್ತಿ ನಮಗಿರೋದ್ರಿಂದ ನಮಗೆ ಅದರಲ್ಲಿ ಏನೂ ತೊಂದರೆ ಕೊಡೋದಿಲ್ಲ. ನಮ್ಮಲ್ಲಿ ಇರುವಂಥ ಸುಖವನ್ನು ಡಿಸ್ಟರ್ಬ್ ಮಾಡೋದಿಲ್ಲ. ಬಟ್ ಬರುತ್ತೆ, ಅನುಭವಿಸ್ತಾ ಹೋಗ್ತೇವೆ ಅಷ್ಟೆ. ಕನಸಿನಲ್ಲಿ ನಾವು ಹೇಗೆ ಅನುಭವಿಸ್ತೇವೆ? ಕನಸಿನಲ್ಲಿ ಅನುಭವಿಸ್ತೇವೆ, ಬಟ್ ರಿಯಾಲಿಟಿಗಿರಲ್ಲ. ಅಥವಾ ಆದಷ್ಟು ಬೇಗ ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ಸಾಲ್ವ್ ಆಗಲಿಲ್ಲ ಅಂದರೆ ಮೈಂಡಲ್ಲಿ ಪೂರ್ತಿ ಏನಿದು, ಯಾಕೆ, ನಂಗೆ ಯಾಕೆ ಬಂತು ಅಂತ ಹಾಗೇ ಪ್ರಶ್ನೆ ಚಿಹ್ನೆ ಹುಟ್ಟುಕೊಳ್ತಾ ಇರ್ತವೆ. ಬೇರೆ ಕೆಲಸ ಮಾಡೋಕ್ಕಾಗೋದಿಲ್ಲ. ಗೊತ್ತಾದ ಮೇಲೆ ಆ ತೊಂದರೆ ಬರೋದಿಲ್ಲ. ಸೊ ಇದನ್ನು ಕೃಷ್ಣ ಇಲ್ಲಿ ಹೇಳ್ತಾನೆ. ಆಮೇಲೆ ಜ್ಞಾನ ಎನ್ನುವುದು ಮಹಾಪವಿತ್ರವಾದದ್ದು.
ಅದಕ್ಕೆ ಸಾಟಿಯಾದಂಥ ಇನ್ನೊಂದು ವಸ್ತು ಈ ಪ್ರಪಂಚದಲ್ಲೇ ಇಲ್ಲ. ಯಾಕೆಂತಂದರೆ ಜ್ಞಾನ ಅಂತಂದರೆ ಭಗವಂತ. ಇಲ್ಲಿ ಜ್ಞಾನ ಅಂತಂದರೆ ಏನೋ ಅಂತ ಅಂದ್ಕೊಳ್ಳುವ, ಅಜ್ಞಾನ ಅಂತಂದರೆ ಪುಸ್ತಕದಲ್ಲಿ ಓದಿ ತಿಳ್ಕೊಳ್ಳೋದು ಅಂತ ಅಂದ್ಕೋಬೇಡಿ. ಯಾವುದನ್ನು ಹೇಗೆ ಮಾಡಬೇಕು ಅಂತ ತಿಳ್ಕೊಳ್ಳೋದನ್ನೇ ಜ್ಞಾನ ಅಂತೇವೆ. ಭಗವಂತನ ವಿಚಾರಕ್ಕೆ ಬಂದಾಗ ಈ ಜ್ಞಾನ ಬೇರೆ. ಮಾಮೂಲಾಗಿ ನಮಗೆ ಫೋನ್ ವಿಷಯ ತಗೊಳ್ಳಿ, ಸೆಲ್ ಫೋನ್ ವಿಷಯದಲ್ಲಿ ಜ್ಞಾನ ಇಲ್ವಾ? ಯಾವ ಪ್ರಾಬ್ಲಮ್ ಹೇಗೆ ಬರುತ್ತೆ, ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ಹೇಗೆ ಅದರ ಜ್ಞಾನ ನಮಗಿತ್ತು ಅಂದ್ಕೊಳ್ಳಿ, ಸೆಲ್ ಫೋನಲ್ಲಿ ಎಕ್ಸ್ಪರ್ಟ್ ಆಗ್ತೇವೆ. ಕಂಪ್ಯೂಟರ್ ಜ್ಞಾನ ನಮಗಿತ್ತು ಅಂದ್ಕೊಳ್ಳಿ, ಕಂಪ್ಯೂಟ್ರಲ್ಲಿ ಎಕ್ಸ್ಪರ್ಟ್ ಆಗ್ತೇವೆ. ಅಡುಗೆ ವಿಚಾರದಲ್ಲಿ ಜ್ಞಾನ ಇತ್ತು ಅಂತಂದರೆ ಅಡುಗೆಯಲ್ಲಿ ನಾವು ಎಕ್ಸ್ಪರ್ಟ್ ಆಗ್ತೇವೆ. ಹಾಗೆ ಭಗವಂತನ ವಿಚಾರದಲ್ಲಿ ಜ್ಞಾನ ಇದ್ದರೆ ಭಗವಂತನ ತಿಳ್ಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್ ಆಗ್ತೇವೆ. ಮನೆಯಾಗ ಅಡುಗೆ ಮಾಡೋದ್ರಲ್ಲಿ ಥರಥರವಾದಂಥ ಅಡುಗೆ ಸುಲಭವಾಗಿ ಮಾಡಿಬಿಡ್ತಾರೆ. ಆ ರುಚಿ ಬೇರೆಯವ್ರಿಗೆ ಬರೋದೇ ಇಲ್ಲ. ಏನೋ ಅಡುಗೆ ಮಾಡಲಿಕ್ಕೆ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲದವನಿಗೆ ಕಷ್ಟ, ಗೊತ್ತಿದ್ದವನಿಗೆ ಅದರಿಂದ ತುಂಬ ಅದು ಗೊತ್ತಿಲ್ಲದೆ ಬ್ರಹ್ಮವಿದ್ಯೆ, ಗೊತ್ತಿದ್ದರೆ ಕೋತಿ ವಿದ್ಯೆ ಹಾಗಾಗ್ತದೆ. ಹಾಗಾಗಿ ಜ್ಞಾನ ಬಂದರೆ ಈಗ ನಾವು ಭಗವಂತನ ವಿಚಾರ, ನಮಗೆ ಗೊತ್ತಿಲ್ಲದಂಥ ಕಷ್ಟಗಳನ್ನು ಪಡೋ ವಿಚಾರವನ್ನು ನಾವು ಮಾತಾಡ್ತಾ ಇದ್ದೀವಿ. ಆದ ಕಾರಣ ಅದರ ಬಗ್ಗೆ ನಮಗೆ ಜ್ಞಾನ ಯಾವಾಗ ಬರುತ್ತೋ, ಅಂದರೆ ಯಾವುದನ್ನು ಹೇಗೆ ಸಮಸ್ಯೆಗಳನ್ನು ಹೆಂಗೆ ಮಾಡಬೇಕು ಅಂತಂಬುದು ಗೊತ್ತಾಗ್ಬಿಟ್ರೆ ಇನ್ನು ಕಷ್ಟ ಏನಿದೆ, ಸುಲಭ. ಆದ್ದರಿಂದ ಜ್ಞಾನ ಮಾರ್ಗವನ್ನು ಹಿಡಿ. ಕಾಲ ಪರಿಪಕ್ವವಾದಾಗ ನೀನು ಸಿದ್ಧಿಯನ್ನು ಪಡೆಯಪಡ್ತೀಯ ಅಂತ ಕೃಷ್ಣ ಹೇಳ್ತಾನೆ. ಕೆಲವೊಮ್ಮೆ ಸಾಧನೆಯ ಹಾದಿಯಲ್ಲಿ ಸಿದ್ಧಿ ಪಡಿಬೇಕಾದ್ರೆ ಕೆಲವು ಜನ್ಮಗಳೇ ಬೇಕಾಗ್ತದೆ. ಆದರೆ ಭಗವಂತನ ಭರವಸೆಯನ್ನು ನಂಬಿ ಆತ್ಮವಿಶ್ವಾಸದಿಂದ ಮುಂದುವರಿಬೇಕು, ಸಿದ್ಧಿಯನ್ನು ಪಡಿಬೇಕು. ಎಲ್ಲದಕ್ಕೂ ಒಂದು ಟೈಮ್ ಸ್ಪ್ಯಾನ್ ಅಂತ ಇರುತ್ತೆ. ನೀವು ಡಿಗ್ರಿಯನ್ನು ಪಡಿಬೇಕು ಅಂತ ಅಂದ್ಕೊಳ್ಳಿ, ಒಂದು ಡಿಗ್ರಿ, ಒಂದು ಸರ್ಟಿಫಿಕೇಟ್ ಪಡಿಬೇಕು ಅಂತಂದರೆ ಮಿನಿಮಮ್ 15 ಇಯರ್ಸ್ ನೀವು ಕಷ್ಟಪಡಬೇಕು. 10 ಕ್ಲಾಸುಗಳು ಓದಿ, PUC 2 ವರ್ಷ, ಡಿಗ್ರಿ 5 ವರ್ಷ, 15 ವರ್ಷ ನೀವು ವೆಯ್ಟ್ ಮಾಡಲೇಬೇಕು. ಇಲ್ಲ ನಾನು 1 ವರ್ಷದಲ್ಲಿ ಡಿಗ್ರಿ ಮಾಡ್ತೀನಿ ಅಂದರೆ ಮಾಡ್ಬೋದು. ಓಪನ್ ಯೂನಿವರ್ಸಿಟಿ ಇನ್ನೊಂದು ಯಾವುದೋ ನಾವು 1 ವರ್ಷದಲ್ಲಿ ನಿಮಗೆ ಡಿಗ್ರಿಯನ್ನು ಕೊಡ್ತಾರೆ, ಸರ್ಟಿಫಿಕೇಟಲ್ಲಿ ಇರ್ತದೆ ಜ್ಞಾನ ಅಷ್ಟೇ, ನಮ್ಮ ತಲೆಯಲ್ಲಿ ಜ್ಞಾನ ಇರಲ್ಲ. ಆ ವಯಸ್ಸಿನಲ್ಲಿ ಓದಿಕೊಳ್ಳೋದಂದ್ರೆ ಅರ್ಥ ಏನು? ಬುದ್ಧಿಯನ್ನು ಟ್ರೈನ್ ಮಾಡೋದು. ನಮಗೀಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದಲ್ವ, ChatGPT ಇದೆ, ಗೂಗಲ್ ಜೆಮಿನಿ ಇದೆ, ಮೈಕ್ರೋಸಾಫ್ಟ್ ಕೋಪೈಲಟ್ ಇದೆ. ಇದೇನು ಮಾಡ್ತದೆ ಇದು? ನಮಗೆ ಮಾಡೆಲ್, ಅದು ಲ್ಯಾಂಗ್ವೇಜ್ ಮಾಡೆಲ್ ಅಂತೇವೆ. ಅದನ್ನು ಟ್ರೈನ್ ಮಾಡಿರ್ತಾರೆ. ಯಾವುದನ್ನು ಹೇಗೆ ಮಾತಾಡಬೇಕು, ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಟ್ರೈನ್ ಮಾಡಿರ್ತಾರೆ. ನಾವು ಒಂದು ಲ್ಯಾಂಗ್ವೇಜ್ ಮಾಡೆಲ್ನ ಇದನ್ನೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೇವೆ. ನ್ಯಾಚುರಲ್ ಇಂಟೆಲಿಜೆನ್ಸ್ ಏನು? ನಾವೇ ಟ್ರೈನ್ ಮಾಡಬೇಕು. ನಾವು ಚಿಕ್ಕಂದಾಗಿಂದ ಶಾಲೆಗೆ ಹೋಗಿ ಟೀಚರ್ ಹೇಳಿದ್ದನ್ನೆಲ್ಲ ಕೇಳಿ ಮತ್ತೆ ಪ್ರೆಸೆಂಟ್ ಮಾಡಿ ಅವರು ಹೇಳಿದ ಪ್ರಶ್ನೆಯನ್ನು ಉತ್ತರ ಕೊಟ್ಟು ಹೀಗೆ ನಮ್ಮ ಬುದ್ಧಿಯನ್ನು ನಾವು ಟ್ರೈನ್ ಮಾಡ್ತೇವೆ 15 ವರ್ಷ. ಆಮೇಲೆ ಉದ್ಯೋಗ, ಅವ್ರು ಹೇಳಿದ ಕೆಲಸ ಹೇಗೆ ಮಾಡಬೇಕು ಅಂತಂಬೋದು ನಮಗೆ ಈಸಿ ಗೊತ್ತಾಗ್ತದೆ. ಅದೇ ರೀತಿ ಇಲ್ಲಿ ಕೂಡ ಟ್ರೈನ್ ಮಾಡಬೇಕು. ಆ ಬುದ್ಧಿಯನ್ನು ಟ್ರೈನ್ ಮಾಡಿದ್ರೇ ಆಗ್ತದೆ. ಇದಕ್ಕೆ ಹಲವಾರು ಜನ್ಮಗಳು ಬೇಕಾಗ್ತದೆ. ಅದು ಒಂದು ಡಿಗ್ರಿಗೆ ನಾವು 15 ವರ್ಷ ಬಿಡ್ತಾ ಇದ್ದೇವೆ ಅಂತಂದರೆ, ಇಡೀ ಭಗವಂತನನ್ನು ತಿಳ್ಕೊಂಡು ಈ ಸೃಷ್ಟಿ ರಹಸ್ಯವನ್ನು ತಿಳ್ಕೊಳ್ಬೇಕಾದ್ರೆ ಎಷ್ಟು ವರ್ಷ ಬೇಕಾಗ್ತದೆ? ಪರ್ಫೆಕ್ಟಾಗಿ ಮಾಡಿದರೆ 1 ಜನ್ಮ ಸಾಕು. ನಾವು ಬರೀ ನಾನು ಅದು ಬಿಟ್ಟರೆ ನನಗೇನು ಬೇಕಾಗಿಲ್ಲ ಅಂತ ಧ್ರುವ ಕುಮಾರ್ ಇದ್ದಂಗೋ, ಪ್ರಹ್ಲಾದನಿದ್ದಂಗೋ ಡೆಡಿಕೇಶನ್ ಆಗಿ ಮಾಡಿದರೆ 1 ಜನ್ಮ ಸಾಕು. ಆದರೆ ಆ ರೀತಿಯನ್ನು ನಮ್ಮ ಲೈಫ್ ಟೈಮನ್ನು ಸ್ಪೆಂಡ್ ಮಾಡಲಿಕ್ಕೆ ನಾವು ರೆಡಿ ಇದ್ದೀವ? ನಾವೆಲ್ಲ ಕೂಡ ಯಾವುದೋ ಒಂದು ದಿನದಲ್ಲಿ 1 ಅವರ್ ನಾವು ಸ್ಪೆಂಡ್ ಮಾಡ್ಬೋದು ದೇವರ ತಿಳ್ಲಿಕ್ಕೆ. ಅದು ಕೂಡ ಒಂದು ಮೆಕ್ಯಾನಿಕಲ್ ವರ್ಕ್ ಮಾಡ್ತೇವೆ ಅಷ್ಟೆ. ದೇವರನ್ನು ತಿಳ್ಕೊಳ್ಳಿಕ್ಕೆ ನಾವು ಬಳಸಲ್ಲ. ಸಂಧ್ಯಾ ವಂದನೆ, ದೇವರ ಪೂಜೆ ಇದೆಲ್ಲ ಮೆಕ್ಯಾನಿಕಲ್ ಆಟೋಮೆಟಿಕ್ಕಾಗಿ ನಡೆಯೋದು. ಅದರಲ್ಲಿ ತಿಳ್ಕೊಳ್ಳೋಂಥದ್ದು ಏನೂ ಇಲ್ಲ. ನಾನು ದಿನಾಗೂ ದೇವರ ಪೂಜೆ ಮಾಡಿದ್ರಿಂದ ಇಷ್ಟು ವಿಷಯಗಳನ್ನು ತಿಳ್ಕೊಂಡು ಅಂತ ಯಾರು ನಾನು ಹೇಳಿದ್ರೆ ಅದು ಆಶ್ಚರ್ಯ ಆಗ್ತದೆ. ಪುಸ್ತಕವನ್ನು ಓದಿ ಅದನ್ನು ಮನನ ಮಾಡಿ ಅನುಭವದಿಂದ ತಿಳ್ಕೊಳ್ಬೋದು. ಆ ರೀತಿ ಅವಕಾಶ ಇದೆ. ಆ ರೀತಿ ನಾವು ಒಂದು ದಿನಕ್ಕೆ ಎಷ್ಟೊತ್ತು ಮಾಡ್ತೇವೆ? 1 ವಾರದಲ್ಲಿ ಎಷ್ಟೊತ್ತು ಮಾಡ್ತೇವೆ? 1 ತಿಂಗಳಲ್ಲಿ ಎಷ್ಟೊತ್ತು ಮಾಡ್ತೇವೆ? 1 ವರ್ಷದಲ್ಲಿ, ಒಂದು ಲೈಫ್ ಟೈಮಲ್ಲಿ ಎಷ್ಟೊತ್ತು ಮಾಡಲಿಕ್ಕೆ ಸಾಧ್ಯ ಇದೆ ಆ ರೀತಿ ತಿಳ್ಕೊಳ್ಳುವಂಥದ್ದು? ಇಲ್ಲ, ತುಂಬ ಕಡಿಮೆ. ಹಾಗಾಗಿ ನಮಗೆ ಕಂಪ್ಲೀಷನ್ ಮಾಡಬೇಕಾದ್ರೆ ಕೆಲವಿನ ಜನ್ಮಗಳೇ ಬೇಕಾಗ್ತದೆ. 1 ಜನ್ಮದಲ್ಲಿ ಆಗಲಿಕ್ಕೆ ಕೂಡ ಅವಕಾಶ ಉಂಟು, ಯಾವಾಗ ಡೆಡಿಕೇಟೆಡ್ ಮಾಡಿದಾಗ. 1 ವರ್ಷದಲ್ಲೇ ಡಿಗ್ರಿ ಕೂಡ ಮಾಡ್ಬೋದು. ಡೆಡಿಕೇಟೆಡ್ ಕೂತ್ಕೊಂಡ್ರೆ ಮಾಡಲಿಕ್ಕೆ ಸಾಧ್ಯ ಉಂಟು. ಆದರೆ ಅಷ್ಟು ನಾವು ಬೇರೆ ಎಲ್ಲ ಕೆಲಸಗಳನ್ನ, ಸಂಸಾರವನ್ನು ಎಲ್ಲವನ್ನು ಬಿಟ್ಟು 1 ದಿನದಲ್ಲಿ ಮಾಡಲಿಕ್ಕೆ ಹೆಂಗೆ ಸಾಧ್ಯ ಇದೆ? 1 ಜನ್ಮದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹಲವಾರು ಜನ್ಮಗಳು ಬೇಕಾಗತ್ತೆ. ಯಾಕೆ ಅಂತಂದರೆ ನಾವು ಡೆಡಿಕೇಟೆಡಾಗಿ ಮಾಡೋದಿಲ್ಲ ಅಂತಂಬೋ ಕಾಂಟೆಸ್ಟ್. ನೀವು ಡೆಡಿಕೇಟೆಡಾಗಿ ಮಾಡಿ, ಹಲವಾರು ಜನ್ಮಗಳು ಬೇಕಿಲ್ಲ.
ಸೊ ಯಾರ ಡೆಡಿಕೇಶನ್ ಹೇಗಿರ್ತೋ ಅದರ ಮೇಲೆ. ತುಂಬ ಜಾಸ್ತಿ ಡೆಡಿಕೇಶನ್ ತಂದ್ಕೊಳ್ಳೋ 1-2 ಜನ್ಮದಲ್ಲಿ ಮುಗಿದೋಗ್ತದೆ. ಜಾಸ್ತಿ ಡೆಡಿಕೇಟ್ ಮಾಡೋಕ್ಕಾಗಲ್ಲ ಅಂತಂದಮೇಲೆ ಏನಾಗ್ತದೆ, ಒಂದು 10 ಜನ್ಮಗಳು ಬೇಕಾಗ್ತದೆ. ಅಸಲು ಮಾಡಬೇಕು ಅಂತಂಬೋದೇ ಗೊತ್ತಿಲ್ಲ ಅಂತಂದರೆ ಎಷ್ಟು ಜನ್ಮಗಳಾಗುತ್ತೋ ಗೊತ್ತಿಲ್ಲ. ನನ್ನ ತಿಳ್ಕೊಳ್ಬೇಕು, ನಾನು ಸಾಧನೆ ಮಾಡಬೇಕು, ಮೋಕ್ಷವನ್ನು ತಿಳ್ಕೊಳ್ಬೇಕು, ನಾನು ಈ ಕಷ್ಟದಿಂದ, ಈ ಸಂಸಾರಿಕ ಸಮಸ್ಯೆಗಳಿಂದ ಹೊರಗೆ ಬರಬೇಕು ಅಂತ ತಿಳ್ಕೊಂಡವನಿಗೆ ಒಂದು ಡೆಡ್ಲೈನ್ ಅಂತಂಬೋದು ಇಷ್ಟು ವರ್ಷ ಆಗುತ್ತೆ ಅಂತ ಹೇಳ್ಬೋದು. ಇನ್ನೂ ಸ್ಟಾರ್ಟೇ ಮಾಡಿಲ್ಲ ಅಂತಂದ್ರೆ ಎಷ್ಟೊತ್ತಾಗುತ್ತೆ ಅಂತಂದರೆ ಏನು ಮಾಡಬೇಕು? ಭಾಳ ಜನ ಜ್ಯೋತಿಷ್ಯದಲ್ಲಿ ಕೇಳ್ತಾರೆ, ನಮ್ಮ ಮಗ್ಗೆ ಯಾವ ಮದುವೆ ಆಗುತ್ತೆ ರೀ? ನಾ ಹೇಳಿದೆ, ಅಲೈನ್ಸಸ್ ನೋಡೋದು ಪ್ರಾರಂಭ ಮಾಡಿದ್ರಿ. ಇಲ್ಲ ರೀ, ಇನ್ನೂ ಹುಡುಗ ಓದಬೇಕು ಅಂತಿದ್ದಾನೆ, ಇನ್ನೂ ಏನು ನಾವು ಪ್ರಯತ್ನ ಮಾಡ್ತಾ ಇಲ್ಲ, ಆದರೆ ಜಾತಕದಲ್ಲಿ ನೋಡಿ ಹೇಳಿ ಅಂತ ಕೇಳ್ತಾರೆ. ಇದು ತುಂಬ ಹಾಸ್ಯಾಸ್ಪದವಾದ ವಿಷಯ. ಸೊ ಹಾಗಾಗಿ ಹಲವಾರು ಜನ್ಮಗಳು ಬೇಕಾಗ್ತದೆ. ನಮ್ಮ ಪ್ರಯತ್ನದ ಮೇಲೆ ನಾವು ಅದನ್ನು ಅರ್ಥ ಮಾಡಿಕೋಬೇಕು. ನಮ್ಮ ಪ್ರಯತ್ನ ಜಾಸ್ತಿ ಇತ್ತಂದರೆ ಜಾಸ್ತಿ ಜನ್ಮಗಳೇನು ಬೇಕಿಲ್ಲ. ಅದು ನಮಗೆ ಗೊತ್ತಾಗ್ತದೆ, ನಾವು ಎಷ್ಟು ಜ್ಞಾನವನ್ನು ಪಡೆದಿದ್ದೇವೆ, ಯಾವ ಲೆವೆಲಲ್ಲಿದೆ ಅಂತ ನಮ್ಮನ್ನು ನಾವೇ ಪರೀಕ್ಷೆ ಮಾಡಿಕೊಂಡ್ರೆ ಗೊತ್ತಾಗ್ತದೆ. ಕಾಲ ಪರಿಪಕ್ವವಾದಾಗ ಸಿದ್ಧತ್ವ ತಾನೇ ಪಡಿತೇವೆ. ಆದರೆ ಭಗವಂತನ ಭರವಸೆಯನ್ನು ಯಾವತ್ತಿಗೂ ಬಿಡಬೇಡ. ಆ ಆತ್ಮವಿಶ್ವಾಸ ಇತ್ತಂದ್ಕೊಳ್ಳಿ, ಯಾವುದೋ ಒಂದು ಜನ್ಮದಲ್ಲಿ ಖಂಡಿತ ಆಗೇ ಆಗ್ತದೆ. ಈಗೆಲ್ಲ ನಮಗೆ ಸ್ಟಾರ್ಟ್ ಮಾಡಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ತಾ ಇದ್ದಾಗ ಎಷ್ಟು ಜನ್ಮಗಳು ಬೇಕಾಗುತ್ತೆ, ಎಷ್ಟು ವರ್ಷ ಬೇಕಾಗುತ್ತೆ ಅಂತ ಗೊತ್ತಾಗ್ತದೆ. ನಾವು ಸ್ಟಾರ್ಟೇ ಮಾಡಿಲ್ಲದ್ರೆ ಹೆಂಗೆ ಗೊತ್ತಾಗ್ತದೆ? ನನಗೆ ಓದು ಕಂಪ್ಲೀಟ್ ಆಗೋಕ್ಕೆ ಎಷ್ಟು ವರ್ಷ ಆಗುತ್ತೆ ಅಂತ ಯಾರನ್ನ ಕೇಳಿದೆ ಅಂದ್ಕೊಳ್ಳಿ, ನೀನು ಏನು ಓದ್ತಾ ಇದ್ದೀನಿ ಅಂತ ಕೇಳ್ತಾರೆ. ನಾನು ವೇದ ಓದ್ತಾ ಇದ್ದೀನಿ ರೀ, 4-6 ವರ್ಷದಲ್ಲಿ ಕಂಪ್ಲೀಟ್ ಆಗ್ತದೆ ಒಂದು ವೇದ. ನಾನು ಇಂಜಿನಿಯರಿಂಗ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ, ಸೊ ಏನಾಗ್ತದೆ, 16 ವರ್ಷದಲ್ಲಿ ಕಂಪ್ಲೀಟ್ ಆಗ್ತದೆ. ನಾನು ಎಮ್ ಎಸ್ ಮಾಡಬೇಕು ಅಂತಿದ್ದೀನಿ, 18. ಈಗ ಒಂದೊಂದು ಓದಿಗೂ ಯಾವ ಓದ್ತಾ ಇದ್ದೀರಿ ಅಂತ ನಿಮಗೆ ಗೊತ್ತಿದ್ದರೆ ಎಷ್ಟು ವರ್ಷ ಆಗುತ್ತೆ ಅಂತ ಗೊತ್ತಾಗ್ತದೆ. ಅಸಲು ನಾವು ಏನು ಮೋಕ್ಷ ಅಂತಂದರೆ ಏನು, ನಾನು ಅಂತಂದರೆ ಏನು, ನಾನು ಏನು ಮಾಡ್ತಾ ಇದ್ದೀನಿ, ನಾನು ಏನು ಸಾಧನೆ ಮಾಡ್ತಾ ಇದ್ದೀನಿ ನನಗೆ ಗೊತ್ತಿಲ್ಲದಾಗ ಎಷ್ಟು ವರ್ಷ ಆಗುತ್ತೆ ಅಂತಂದ್ರೆ ಏನಂತ ಅರ್ಥ? ನನ್ನ ಮಗು ಓದಬೇಕಂದ್ರೆ ಎಷ್ಟು ವರ್ಷ ಆಗುತ್ತೆ ಅಂದರೆ ಏನು ಓದಬೇಕು, ಇಲ್ಲ ಅದೆಲ್ಲ ಗೊತ್ತಿಲ್ಲರಿ ಅಂತಂದ್ರೆ ಹೆಂಗೆ ಹೇಳಲಿಕ್ಕಾಗ್ತದೆ ಎಷ್ಟು ಜನ್ಮಗಳಾಗತ್ತೆ ಅಂತ? ಗೊತ್ತಾಗೋದಿಲ್ಲ. ಆದರೂ ನಮ್ಮ ಸಂಕಲ್ಪವನ್ನು ನಾವು ಬಿಡದೆ ನಾವು ಏನು ಮಾಡಬೇಕು ಅಂತ ತಿಳ್ಕೊಂಡ್ರೆ ನಂತರ ಎಷ್ಟು ಜನ್ಮಗಳಾಗುತ್ತೋ ಗೊತ್ತಿಲ್ಲ, ಅದು ನಡೀತದೆ. ಆಮೇಲೆ ಹೇಳ್ತಾರೆ, ನಮ್ಮಲ್ಲಿ ಅರಿವು ಮೂಡಬೇಕಂತಂದರೆ ಬರೀ ಅಧ್ಯಯನ ಸಾಕಾಗೋದಿಲ್ಲ. ಒಂದು ವಿಷಯ ನಮಗೆ ಮನವರಿಕೆ ಆಗಬೇಕಾದ್ರೆ ಮೊದಲು ನಮ್ಮಲ್ಲಿ ಶ್ರದ್ಧೆ ಇರಬೇಕು. ಶ್ರದ್ಧೆ ಅಂತಂದರೆ ಕಾನ್ಸಂಟ್ರೇಷನ್ ಅಲ್ಲ, ನಂಬಿಕೆ. ನಮಗೆ ಶ್ರದ್ಧೆ ಅಂತಂದರೆ ಏನಾಗ್ತದೆ ಶಾಸ್ತ್ರ ವಿಚಾರದಲ್ಲಿ ಅಂತಂದರೆ, ಭಗವಂತನ ಮೇಲೆ ಶ್ರದ್ಧೆ ಅಂತಂದರೆ ನಂಬಿಕೆ. ನಿಜವಾಗಿ ಭಗವಂತನ ನಾವು ನೋಡಿಲ್ಲ, ಭಗವಂತನ ಎಕ್ಸ್ಪೀರಿಯನ್ಸ್ ದೊಡ್ಡವರು ಹೇಳಿದ್ದಾರೆ, ಅದನ್ನು ಕೇಳಿ ನಾವು ನಂಬ್ತೀವಿ. ಅದು ಅನುಭವ ಕೂಡ ಆಗಿಲ್ಲ ನಮಗೆ. ಭಗವಂತ ಇದ್ದಾನೆ ಅಂತ ದೊಡ್ಡವರು ಹೇಳಿದ್ರು ಅಷ್ಟೇ, ಅದರ ಅನುಭವ ನಮಗೆ ಆಗೇ ಇಲ್ಲ. ಅನುಭವ ಆಗೇ ಇಲ್ಲದ್ರೂ ಕೂಡ, ನೋಡಿದ್ರೂ ಕೂಡ ಇದ್ದಾನೆ ಅಂತ ನಂಬ್ತೀವಲ್ಲ, ಅದನ್ನೇ ಶ್ರದ್ಧೆ ಅಂತೇವೆ. ನನಗೆ ಗೊತ್ತಿಲ್ಲದ್ರೂ ಕೂಡ ಅದಕ್ಕೆ ಕೆಲಸ ಮಾಡ್ತಾ ಇದೆ, ಅದೇ ನಂಬಿಕೆ. ಇಲ್ಲಿ ಸಮರ್ಪಣಾ ಭಾವನೆ ಅತಿ ಮುಖ್ಯ. ನಾನು ತಿಳಿದಿದ್ದೇ ದೊಡ್ಡದ್ದು, ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅಂತನ್ನುವಂಥ ಅಹಂಕಾರದಿಂದ ಮೊದಲು ಬಿಡಬೇಕಾಗ್ತದೆ. ಯಾವುದು ನನಗೆ ತಿಳಿದಿಲ್ಲವೋ ಅದು ಸತ್ಯವಾಗಿರಲಿಕ್ಕೆ ಸಾಧ್ಯತೆ ಇದೆ ಅಂತ ತಿಳ್ಕೊಳ್ಬೇಕು ಮೊದಲು. ಪ್ರಪಂಚದ ಸತ್ಯ ನಮ್ಮ ನಂಬಿಕೆಯ ಮೇಲೆ ನಿಂತಿಲ್ಲ. ಈ ಪ್ರಪಂಚದಲ್ಲಿ ನಮಗೆ ತಿಳಿದಿರುವುದು ಅತೀ ಚಿಕ್ಕ ಅಂಶ ಮಾತ್ರವೇ. ನಮಗೆ ಗೊತ್ತಿಲ್ಲದೇ ಇರುವುದು ಸತ್ಯವೂ ಕೂಡ ತುಂಬ ಇದೆ. ಇದೇ ಶ್ರದ್ಧೆ. ₹1 ಟೀ ಕುಡಿದು ಹೋಟೆಲ್ನಾಗೆ ಅವನು ಕ್ರಿಕೆಟ್ ಬ್ಯಾಟಿಂದ ಹಾಗಾಡಬಾರ್ದಿತ್ತು, ಅದನ್ನು ಟಚ್ ಮಾಡಬೇಕಿತ್ತು ಹೇಳೋದು ತುಂಬ ಸುಲಭ. ಅಲ್ಲಿ ಹೋಗಿ ತಿಳ್ಕೊಂಡು ಸೆಲೆಕ್ಟ್ ಆಗಿ ಆಡೋದು ತುಂಬ ಕಷ್ಟ. ಹಾಗೆ ಭಗವಂತನ ಬಗ್ಗೆ, ಭಗವಂತನ ಸೃಷ್ಟಿಯ ಬಗ್ಗೆ ಟೀಕೆ ಮಾಡೋದು ಸುಲಭ. ಅದನ್ನು ಅರ್ಥ ಮಾಡಿಕೊಂಡು ಅನುಭವಕ್ಕೆ ತರೋದು ತುಂಬ ದೊಡ್ಡ ವಿಷಯ. ಸೊ ನಮ್ಮ ಬದುಕಿನ ಗುರಿ ಜ್ಞಾನ ಮತ್ತು ಸತ್ಯದ ತಿಳುವಳಿಕೆ ಆಗಿರಬೇಕು ಅಂತ ಹೇಳ್ತಾರೆ. ಜ್ಞಾನದ ತೃಷ್ಣೆ ಜೊತೆಗೆ ಇಂದ್ರಿಯ ಚಾಪಲ್ಯಕ್ಕೆ ಹಿಡ್ತಾ ಇರಬೇಕು. ಜ್ಞಾನ ಯಾವಾಗ ನಿಮಗೆ ಜಾಸ್ತಿ ಆಗ್ತದೆ ಅಂತಂದರೆ ಹೇಳ್ತಾರಲ್ಲ, ವಿದ್ಯಾತುರಾಣಂ ನ ಸುಖಂ ನ ನಿದ್ರಾ. ವಿದ್ಯೆ ಬೇಕು ಅಂತಂದರೆ ಸುಖವನ್ನು ದೂರ ಇಡಬೇಕು. ಸುಖ ಬಯಸೋವನಿಗೆ ವಿದ್ಯೆ ಬರೋದಿಲ್ಲ, ನಿದ್ದೆ ಮಾಡೋನಿಗೆ ಬರೋದಿಲ್ಲ. ಅಂದರೆ ಲೇಜಿನೆಸ್. ನಿದ್ದೆ ಅಂತಂದರೆ ಲೇಜಿನೆಸ್. ಈ ಸುಖ ಅಂತಂದರೆ ಏನು? ಡೈವರ್ಷನ್ಸ್.
ಓದಿಕೊಳ್ಳೋ ಹುಡುಗನಿಗೆ ಡೈವರ್ಷನ್ ಏನಿದೆ ಇವತ್ತಿನ ಕಾಲದಲ್ಲಿ? ಮೊದಲ ಡೈವರ್ಷನ್ ಸೆಲ್ಲು, ಎರಡನೇ ಡೈವರ್ಷನ್ ಬೈಕು, ಮೂರನೇ ಡೈವರ್ಷನ್ ಬಂದು ಹೆಣ್ಣು, ನಾಲ್ಕನೇ ಡೈವರ್ಷನ್ ಬಂದು ಸಿನಿಮಾ. ಈ ರೀತಿ ಡೈವರ್ಷನ್ಸ್ ಭಾಳ ಇದೆ. ಇಷ್ಟು ಸುಖ ಇದ್ದಾಗ, ಸುಖದ ಬೆನ್ನು ಹತ್ತಿದಾಗ ಓದು ಹೆಂಗೆ ಬರುತ್ತೆ? ಬರೋದಿಲ್ಲ. ನಮಗೆ ಮಾರ್ಕ್ಸ್ ಏನೋ ಬರ್ತಾ ಇರುತ್ತೆ, ಮಾರ್ಕ್ಸ್ 90%, 95%. ನಾವು 95% ನೋಡಿದ್ರೆ ತುಂಬ ಜಾಣೆ ಅಂತ ನಾವು ಅಂದ್ಕೊಳ್ತಾ ಇರ್ತೇವೆ. ತಪ್ಪು ಅದು. ಯಾಕೆಂದರೆ ಕಾಲಕ್ರಮವಾಗಿ ನೀವು ನೋಡಿದರೆ ಎಜುಕೇಷನ್ ಸಿಸ್ಟಮ್ ಡೈಲ್ಯೂಟ್ ಆಗ್ತಾ ಬರ್ತಾ ಇದೆ. ನಮಗೋಸ್ಕರವೇ ಸರ್ಕಾರದವರು ಕ್ವಾಲಿಟಿಯನ್ನು ಕಡಿಮೆ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಹೆಚ್ಚು ಜನ ಪಾಸಾಗಬೇಕು. ಹೆಚ್ಚು ಜನ ಪಾಸಾದ್ರೇ ಸರ್ಕಾರಕ್ಕೆ ಎಲ್ಲ ರೂಪದಲ್ಲಿ, ವಿದ್ಯಾ ರೂಪದಲ್ಲಾಗಲಿ, ಟ್ರಾನ್ಸ್ಪೋರ್ಟೇಷನ್ ರೂಪದಲ್ಲಾಗಲಿ ಟ್ಯಾಕ್ಸ್ ಬರ್ತದೆ. ಓದಿಕೊಂಡವರೇ ಒಂದು ಸರ್ಕಾರಕ್ಕೆ ಹಣದ ಒಂದು ಇನ್ಕಮ್ ಸೋರ್ಸ್ ಅವ್ರಿಗೆ. ಓದಿಕೊಳ್ಳಿಲ್ಲ ಅಂತ ಅಂದ್ಕೊಳ್ಳಿ, ಸರ್ಕಾರವೇ ಅವ್ರಿಗೆ ದುಡ್ಡು ಕೊಡಬೇಕು. ಅದಕ್ಕೆ ಪೆನ್ಷನ್ ಕೊಡಬೇಕಾಗ್ತದೆ, ನಿಮಗೆ ಕರೆಂಟ್ ಫ್ರೀ, ವಾಟರ್ ಫ್ರೀ, ಎಲ್ಲ ಫ್ರೀ ಅವರೇ ಕೊಡಬೇಕಾಗ್ತದೆ. ಅದೇ ಓದಿಕೊಂಡವ್ರು ಇದ್ರೆ ಅಂದ್ಕೊಳ್ಳಿ, ಅವ್ರ ಹತ್ರ ಕಿತ್ತಿ ₹100 ಕಿತ್ಕೊಂಡು ₹1 ಕೊಡ್ಬೋದು. ಅದಕ್ಕೆ ಗವರ್ನಮೆಂಟಿಗೆ ನಾನಾ ರೀತಿಯಾದಂಥ ಟ್ಯಾಕ್ಸ್ ಬರಬೇಕಾದ ಹೇಗೆ ಅಂತಂದರೆ ವಿದ್ಯೆ ಓದಿಕೊಳ್ಳೋದ್ರಿಂದನೇ ಶುರು ಆಗ್ತದೆ. ನಿಮಗೆ ಓದಿಕೊಳ್ಳಬೇಕಾದ್ರೆ ಸೀಟ್ ಬೇಕಾದ್ರೆ ಅದಕ್ಕೆ ಸರ್ಟಿಫಿಕೇಟ್ ಬೇಕು, ಸರ್ಕಾರಿ ಆಫೀಸಿಗೆ ಹೋಗಬೇಕು, ಅವ್ರಿಗೆ ದುಡ್ಡು ಕೊಡಬೇಕು, ಟ್ಯಾಕ್ಸ್ ಫಾರ್ಮ್ ಎಲ್ಲದಕ್ಕೂ ನೀವು ದುಡ್ಡು ಟ್ಯಾಕ್ಸ್ ಕಟ್ಟಲೇಬೇಕಾದ್ರೆ. GST ಈಸ್ ಅಪ್ಲಿಕಬಲ್ ಫಾರ್ ಆಲ್. ಒಂದು ಅಕ್ಕಿ, ಆಮೇಲೆ ಸಣ್ಣದು ಈ ಥರ ಇದಕ್ಕೆ ಟ್ಯಾಕ್ಸ್ ಇಲ್ಲ ಅಂತ ಹೇಳ್ತಾರೆ. ಆದರೆ ಬೇರೆ ಎಲ್ಲದಕ್ಕೂ ಟ್ಯಾಕ್ಸ್ ಉಂಟು. ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ, ಕಷ್ಟವಾಗಿತ್ತು ಅಂದ್ಕೊಳ್ಳಿ ಓದಲಿಕ್ಕೆ. ಜಾಸ್ತಿ ಜನ ಓದ್ಕೊಳ್ಳಿಕ್ಕೆ ಆಗೋದಿಲ್ಲ, ಬೇರೆ ಬೇರೆ ಕೆಲಸಗಳನ್ನ ಮಾಡ್ಕೊಳ್ತಾ ಇರ್ತಾರೆ ಅವರವರ ಕುಲವೃತ್ತಿಯನ್ನು. ಅದಕ್ಕೆ ಏನು ಮಾಡ್ತಾರೆ, ಅವರು ಡೈಲ್ಯೂಟ್ ಮಾಡ್ತಾರೆ, ಸ್ವಲ್ಪ ಕಂಡೆನ್ಸ್ ಮಾಡ್ತಾರೆ. ಹಿಂದಿನ ಕಾಲ ನೋಡಿ, ನಮ್ಮ ತಂದೆಯವರು ಈಗಿನ 70 ವರ್ಷ, ಅವರ ಕಾಲದಲ್ಲಿ SSLC ಅಂದರೆ 50 ಮಾರ್ಕ್ ಬರಬೇಕು. ಆಮೇಲೆ 35 ಆಯಿತು. ಆಮೇಲೆ ಈ ಮಾರ್ಕ್ಸ್ ಕಡಿಮೆ ಮಾಡೋದಲ್ಲ, ಸಿಲೆಬಸ್ಸೇ ಕಡಿಮೆ ಮಾಡೋಣ ಅಂತ ಆಯಿತು. ಕ್ವಾಲಿಟಿ ಕಡಿಮೆ ಆಗೋಯ್ತು. ಆ ಕ್ವಾಲಿಟಿ ಯಾವಾಗ ಕಡಿಮೆ ಆಗ್ತದೋ ಅದನ್ನು ಪಾಠ ಮಾಡಲಿಕ್ಕೆ ಟೀಚರ್ಸು, ಈ 2nd ಕ್ಲಾಸ್ ಪಾಸ್ ಆದವ್ರು ಕೂಡ ಟೀಚರ್ ಪೋಸ್ಟಿಗೆ ಬಂದುಬಿಡ್ತಾರೆ. ಅವರು ನಮಗೆ ಎಷ್ಟು ಪಾಠ ಹೇಳ್ಕೊಡ್ತಾರೆ? ನಮಗೆ ಇರೋ ಟೀಚರ್ಸ್ ಎಲ್ಲ ಕೂಡ ಈಗ ಪ್ರೈವೇಟ್ ಸ್ಕೂಲಲ್ಲಿ ನೋಡಿ, ಅವನು ಗ್ರ್ಯಾಜುಯೇಟ್ಸ್ನ ಇಡ್ತಾನೆ, ಫೀಸಸ್ ಜಾಸ್ತಿ ತಗೊಳ್ತಾರೆ, ಕ್ವಾಲಿಫಿಕೇಷನ್ ಕಾಂಪ್ರಮೈಸ್ ಆಗ್ತಾರೆ. ಕಾಂಪ್ರಮೈಸ್ ಆಗಿ ಯಾರು ಇಂಟರ್ಮೀಡಿಯೇಟೋ ಡಿಗ್ರಿಯೋ ಯಾರು ಕೇಳ್ತಾರೆ? ನೀವು ಫಸ್ಟು ಶಾಲೆಗೆ ಸೇರಿಸ್ತಾನೆ, ನಿಮ್ಮ ಟೀಚರ್ಸ್ ಕ್ವಾಲಿಫಿಕೇಷನ್ ಇರುತ್ತೆ, ಯಾರನ್ನ ಕೇಳ್ತಾರೆ? ನಿಮಗೆ ಇಷ್ಟಿದ್ರೆ ಸೇರಿಲ್ಲದೆ ಬಿಟ್ಟು ಹೋಗ್ರಿ ಅಂತ ಹೇಳ್ತಾರೆ ಅವರಷ್ಟು. ಟೀಚರ್ ಸಮರ್ಥನಾಗಿದ್ದಾನ ಅಂತೇಳಿ ಯಾವ ತಂದೆ ತಾಯಿ ಕೂಡ ಇಲ್ಲಿ ಕೇಳೋದಿಲ್ಲ, ಸರ್ಕಾರ ಕೂಡ ಕೇಳೋದಿಲ್ಲ. ಸಮರ್ಥನಾಗಿದ್ದಾನ, ಪ್ರತಿ ವರ್ಷ ಕೂಡ ಟೀಚರ್ಸ್ಗೆ ಒಂದೊಂದು ಎಕ್ಸಾಮ್ ಇಡೋಣ, ಅವ್ರು ಪಾಸ್ ಆದರೆ ಮಾತ್ರ ಅವ್ರು ಪಾಠ ಹೇಳಲಿಕ್ಕೆ ಸಾಧ್ಯ ಅಂತ ಇಡೋಣ. ಎಷ್ಟು ಜನ ಟೀಚರ್ಸ್ ಪಾಸ್ ಆಗ್ತಾರೆ? ಸೊ ಕ್ವಾಲಿಟಿ ಕಡಿಮೆ ಆಗಿಬಿಟ್ಟಿದೆ. ಮಾರ್ಕ್ಸ್ ಏನೋ ಸ್ಟ್ಯಾಂಡರ್ಡ್ ಹಾಗೆ ಇದೆ. ನಮ್ಮ ಕಾಲದಲ್ಲಿ 80 ಮಾರ್ಕ್ ಬಂದರೆ ಜಾಸ್ತಿ. ಇವತ್ತು 100ಕ್ಕೆ 100 ತೆಗಿಯೋರು 99 ತೆಗಿತಿದ್ದಾರೆ. ಅದೇ ಆಶ್ಚರ್ಯ ಆಗ್ತದೆ. ನಾವು ಅಷ್ಟು ಕಷ್ಟಪಟ್ಟು ತಲೆ ಚಚ್ಚಿಕೊಂಡು ಟ್ಯೂಷನ್ಸಿಗೆ ಓದಿ, ನಮಗೆ ಡೈವರ್ಷನ್ಸು ಇಲ್ಲ. ನಾನು ಓದೋ ಕಾಲಕ್ಕೆ ಸೆಲ್ಫೋನ್ ಇಲ್ಲ, ಯಾವ ಡೈವರ್ಷನ್ ಇಲ್ಲದ್ರೂ ಡೆಡಿಕೇಶನ್ ಓದ್ರೂ ಕೂಡ ನಂಗೆ ಅಷ್ಟು ಮಾರ್ಕ್ಸ್ ಬರ್ತಾ ಇಲ್ಲ. ಇವತ್ತಿನ ಹುಡುಗರಿಗೆ ಇಷ್ಟು ಈಸಿಯಾಗಿ ಇಷ್ಟು ಡೈವರ್ಷನ್ಸ್ ಒಳಗೆ ಹೆಂಗೆ ತರ್ತಿದ್ದಾರೆ ಅರ್ಥ ಆಗವಲ್ದು ನನಗೆ. ಸೊ ಬುದ್ಧಿವಂತಿಕೆ ಇರ್ಬೋದು, ಆದರೆ ಡೆಡಿಕೇಶನ್ ಎಲ್ಲಿದೆ? ಇಲ್ವಲ್ಲ. ಆದರೆ ಹಿಂದಿನ ಕಾಲದಲ್ಲಿ ಓದಿದವರು ದೊಡ್ಡ ದೊಡ್ಡ ಉದ್ಯೋಗಗಳಲ್ಲಿ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಈಗಿನ ಕಾಲ ಹುಡುಗರು ರ್ಯಾಂಕ್ಸ್ ಬಂದರೂ ಕೂಡ ಒಂದು ಸಣ್ಣ ವಿಷಯವನ್ನು ಸರಿಯಾಗಿ ಹೇಳಲಿಕ್ಕೆ ಆಗ್ತಾ ಇಲ್ಲ. ಸೊ ಈ ರೀತಿಯಾದಂಥ ಸ್ಥಿತಿ ಇದೆ. ಸೊ ಹಾಗಾಗಿ ಇಂದ್ರಿಯ ಚಾಪಲ್ಯ ಇತ್ತು ಅಂತಂದರೆ ಜ್ಞಾನ ಬರೋದಿಲ್ಲ. ಸೊ ಅದಕ್ಕೆ ಹಿಡ್ತಾ ಇರಬೇಕು. ಇಂದ್ರಿಯ ಚಾಪಲ್ಯವನ್ನು ಪೂರ್ತಿ ಬಿಡು, ಸನ್ಯಾಸಿಗಳಾಗು ಅಂತ ಯಾರು ಹೇಳಲ್ಲ. ಲಿಮಿಟೇಷನ್ ಇರಬೇಕು. ಪ್ರತಿಯೊಂದಕ್ಕೊಂದು ಲಿಮಿಟೇಷನ್ ಬೇಕು. ಸೊ ಇಷ್ಟು ಸುಖಕ್ಕೊಂದು ಲಿಮಿಟೇಷನ್ ಹಾಕಿಬಿಟ್ರೆ ವಿದ್ಯೆ ತನ್ನಷ್ಟಕ್ಕೆ ತಾನೇ ಬರ್ತದೆ. ವಾರಕ್ಕೆ 1 ಗಂಟೆ ಹೊತ್ತು ನಾನು TV ನೋಡ್ತೇನೆ ಅಂತ ಅಂದ್ಕೊಂಡ್ರೆ ಆ ವಿದ್ಯಾರ್ಥಿಗೆ ಏನೂ ತೊಂದರೆ ಇಲ್ಲ. ದಿನಕ್ಕೆ ಒಂದು ½ an hour ನಾನು ಸೆಲ್ಫೋನ್ ನೋಡ್ತೇನೆ, ಬಾಕಿ ಸಮಯದಲ್ಲಿ ನಾನು ನೋಡೋದಿಲ್ಲ ಅಂತ ಇಟ್ಕೊಂಡ್ರೆ ಯಾರಿಗೆ ಯಾವ ತೊಂದರೆ ಇಲ್ಲ. ಅದು ಆಧ್ಯಾತ್ಮಿಕದಲ್ಲಿ ಹೋಗೋರಿಗೂ ತೊಂದರೆ ಇಲ್ಲ, ಲೌಕಿಕದಲ್ಲಿ ಹೋಗೋ ತೊಂದರೆ ಇಲ್ಲ. ನಮಗೆ ತಗೊಳ್ಳಿ, ಟೈಮಿಂಗ್ ಇಲ್ಲ ಅದಕ್ಕೆ. ಫೋನಲ್ಲಿ ಟಾಯ್ಲೆಟಿಗೆ ಹೋದಾಗೂ, ಬಸ್ಸಲ್ಲಿ ಕೂತಾಗ, ಇಲ್ಲಿ ಹೋದ್ರೆ ನಾವು ಉಜ್ಕೊತಾ ಇರ್ತೇವೆ, ಸ್ವೈಪ್ ಮಾಡ್ತಾ ಇರ್ತೇವೆ. ಇಲ್ಲ, ನಾನು ಇಂಪಾರ್ಟೆಂಟಾಗಿ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೂ ನೋಡ್ತೇನೆ ಅಂತಂದರೆ ನಿಮ್ಮ ಯಾವ ಕೆಲಸವೂ ಕೆಡಲ್ಲ. ಹಾಗಾಗಿ ವಿದ್ಯೆ ಬೇಕು ಅಂತಂದರೆ ಸುಖ ಕಡಿಮೆ ಮಾಡಬೇಕು. ಸುಖವನ್ನು, ನಿದ್ದೆಯನ್ನು ಗೆಲ್ಲಬೇಕು. ಅದಕ್ಕೆ ಅರ್ಜುನನಿಗೆ ಗುಡಾಕೇಶ ಅಂತ ಹೆಸರು. ಅಂದರೆ ನಿದ್ದೆಯನ್ನು ಗೆದ್ದವನು,
ಅಂದರೆ ನಿದ್ದೆ ಸ್ವಲ್ಪ ಹೊತ್ತು ಮಾಡಿ ಉಳಿದ ಸಮಯವನ್ನು ಗುರುಗಳೇ ಹೇಳಿಕೊಟ್ಟದ್ದನ್ನು ಪ್ರಾಕ್ಟೀಸ್ ಮಾಡ್ತಾ ಇರೋನು. ಕೇವಲ ಬಿಲ್ಲು ಬಾಣ ಅಷ್ಟೇ ಅಲ್ಲ, ಆ ಅಸ್ತ್ರಶಸ್ತ್ರಗಳು ಯಾವ ಸಮಯದಲ್ಲಿ ಏನು ಮಾಡಬೇಕು, ರಾಜನೀತಿ ಹೇಗಿರಬೇಕು, ಎಲ್ಲವನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಇವನು ಇಷ್ಟೊಂದು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾನೆ ಅಂತೇಳಿ ದ್ರೋಣಾಚಾರ್ಯರು ಕೂಡ ನಿದ್ದೆಯನ್ನು ಕೆಟ್ಟು ಅವನಿಗೆ ಪಾಠವನ್ನು ಮಾಡಿದರು. ಅದಕ್ಕೆ ಅರ್ಜುನ ಅಂತಂದರೆ ತುಂಬ ಇಷ್ಟ ದ್ರೋಣಾಚಾರ್ಯರಿಗೆ. ಸೊ ಈ ರೀತಿ ಚಾಪಲ್ಯವನ್ನು ಹಿಡ್ತಾ ಇದ್ದು ಏನಾಗುತ್ತೆ, ಮನಸ್ಸು ಸಾಕ್ಷಾತ್ಕಾರ ಆಗುತ್ತೆ, ಆತ್ಮ ಸಾಕ್ಷಾತ್ಕಾರ, ಕೊನೆಗೆ ಪರಮಾತ್ಮನ ಸಾಕ್ಷಾತ್ಕಾರ. ಫಸ್ಟ್ ನಮ್ಮ ಮನಸ್ಸೇ ಸಾಕ್ಷಾತ್ಕಾರ ಆಗಬೇಕು ಅಂತಂದರೆ ನಮ್ಮ ಮನಸ್ಸು ನಾವು ಹೇಳ್ದಂಗೆ ಕೇಳಬೇಕು. ಆತ್ಮ ಸಾಕ್ಷಾತ್ಕಾರ ಅಂತಂದರೆ ನನ್ನ ಜೀವ, ನನ್ನ ಆತ್ಮ ಏನಿದೆ ಅದನ್ನು ನಾನು ತಿಳ್ಕೊಳ್ಬೇಕು. ಆಮೇಲೆ ಭಗವಂತನ ತಿಳ್ಕೊಳ್ಳೋದು. ನನ್ನ ಮನಸ್ಸೇ ನನ್ನ ಕಂಟ್ರೋಲ್ ಆಗಿಲ್ಲದೆ ನಾನು ಅಂತಂಬೋದು ಏನೋ ಗೊತ್ತಿಲ್ಲದೆ ಇದ್ದರೆ ಭಗವಂತನ ತಿಳಿಯೋದು ಹೇಗೆ? ಭಗವಂತನ ಮೋಕ್ಷ ಅಂತಂಬೋದಕ್ಕೆ ಅರ್ಥವೇ ಇಲ್ಲದಂಗೆ ಆಗ್ತದೆ. ಇದೆಲ್ಲ ಕೂಡ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್. ಆಮೇಲೆ ಹೇಳ್ತಾರೆ, ಒಂದು ನಿಮಿಷ, ಒಂದು ಶ್ಲೋಕ ಯಾವುದೋ ಮಿಸ್ ಆಗಿದೆ, ಮಧ್ಯದಲ್ಲಿ ಒಂದು ಶ್ಲೋಕ ಮಿಸ್ ಆಗಿದೆ. ಓಕೆ, ಹೇಳ್ತಾರೆ ಈಗ ಜ್ಞಾನ ಇಲ್ಲದ, ಶ್ರದ್ಧೆ ಇಲ್ಲದ ಅಜ್ಞಾನಿಗಳು ನಿರಂತರ ಸಂಶಯದಲ್ಲೇ ಬದುಕ್ತಾರೆ ಅಂತ ಹೇಳ್ತಾನೆ ಕೃಷ್ಣ. ಜ್ಞಾನ ಮತ್ತು ಶ್ರದ್ಧೆ ಇಲ್ಲದಿದ್ದಾಗ ಅಲ್ಲಿ ಸಂಶಯ ಕಾಮನ್, ಬೆಳೆಯೋದು ಕಾಮನ್. ಜ್ಞಾನ ಅಂತಂದರೆ ತಿಳುವಳಿಕೆ, ಶ್ರದ್ಧೆ ಅಂತಂದರೆ ನಂಬಿಕೆ. ನಂಬಿಕೆ ಬರಬೇಕಾದ್ರೆ ತಿಳುವಳಿಕೆ ಮುಂಚೆ ಇರಬೇಕು. ಕೆಲವೊಮ್ಮೆ ತಿಳುವಳಿಕೆ ಇಲ್ಲದ್ರೂ ಕೂಡ, ಯಾಕಂದರೆ ಭಗವಂತನ ಬಗ್ಗೆ ಯಾರಿಗೂ ಡೈರೆಕ್ಟಾಗಿ ಗೊತ್ತಿರಲ್ಲ, ಆದರೆ ಭಗವಂತ ಇದ್ದಾನೆ ಅಂತ ಫಸ್ಟ್ ನಂಬಿದರೆ ತಾನೆ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಯಾವುದೇ ಒಂದನ್ನು ತಿಳ್ಕೊಳ್ಬೇಕು ಅಂತ ಬರಬೇಕು ಅಂದರೆ ಫಸ್ಟ್ ನಂಬಿಬೇಕು ಅದನ್ನು, ಅದು ಒಳ್ಳೆಯದು, ಅದನ್ನು ತಿಳ್ಕೊಂಡ್ರೆ ಒಳ್ಳೆಯದು ಅಂತ ಗೊತ್ತಿರಬೇಕು. ಹಾಗಾಗಿ ಜ್ಞಾನ ಮತ್ತು ಶ್ರದ್ಧೆ ಇರಲೇಬೇಕಾಗ್ತದೆ. ಇದಿಲ್ಲದಿದ್ದರೆ ಸಂಶಯಗಳು ಬೆಳೀತಾ ಇರುತ್ತೆ. ಆ ಸಂಶಯ ಸುಮ್ಮನೆ ಕೂಡಲ್ಲ, ಮನಸ್ಸನ್ನು ಆಕ್ರಮಿಸಿ ನಂತರ ಚಿತ್ತವನ್ನು ತಲುಪ್ತದೆ. ಮನಸ್ಸನ್ನು ಆಕ್ರಮಿಸ್ತು ಅಂತಂದರೆ ಇನ್ನೇನು ಬೇರೆ ಕೆಲಸ ಮಾಡೋಕ್ಕಾಗಲ್ಲ. ಚಿತ್ತವನ್ನು ತಲುಪಿತು ಅಂತಂದರೆ ಇನ್ನು ನಮ್ಮ ಲೈಫಲ್ಲಿ ಅದು ಬಿಟ್ಟರೆ ನಮಗೆ ಬೇರೆ ಗೋಲ್ ಇಲ್ಲಂಗೆ ಆಗ್ತದೆ. ಬುದ್ಧಿಗೆ ಬಂದ ಸಂಶಯಕ್ಕೆ ಎಂದಿಗೂ ಪರಿಹಾರ ಇರೋದಿಲ್ಲ. ಮನಸ್ಸಿಗೆ ಸಂಶಯ ಬಂದರೆ ಏನೋ ಮನಸ್ಸಿಗೆ ನಂಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ಅದನ್ನು ಹೋಗಿ ಕೇಳ್ತೇವೆ, ಅಯ್ಯೋ ನಂಗೆ ಈ ಥರ ಅನಿಸ್ತಾ ಇದೆ, ಏನು ಮಾಡಬೇಕು ಅಂತ ಜ್ಯೋತಿಷ್ ಹತ್ರ ಬರ್ತಾರೆ. ಜ್ಯೋತಿಷ್ ಹಿಂಗಲ್ಲ ಹಾಗೆ ಅಂತ ಹೇಳ್ತಾನೆ, ಸರಿ ಅಂತ ಹೋಗ್ತಾರೆ. ಆದರೆ ಬುದ್ಧಿಗೆ ಸಂಶಯ ಬಂತು ಅಂದ್ಕೊಳ್ಳಿ, ಅವನಿಗೆ ಉತ್ತರ ಕೊಟ್ಟರೆ ಹಾಗೆ ಯಾಕಾಗೆ, ನೀವು ಹೇಳ್ದಂಗೆ ಯಾಕೆ ಆಗಬೇಕು, ಹೀಗಾಗ್ಬೋದಲ್ಲ ಅಂತ ವಾದ ಮಾಡ್ತಾರೆ. ಯಾವತ್ತಿಗೂ ಪರಿಹಾರ ಸಿಗೋದಿಲ್ಲ. ಅದಕ್ಕೆ ಎರಡನೇ ಪಾಠದಲ್ಲೇ ನಾವು ಹೇಳಿದ್ವಿ, ಯಾವುದೇ ಒಂದು ಇನ್ಫೆಕ್ಷನ್ ಎಂಬುದು, ಹೊರಗಿನ ಇನ್ಫೆಕ್ಷನ್ ಇಂದ್ರಿಯಗಳನ್ನು ತಾಕಿದರೆ ಹೋಗಲಾಡಿಸ್ಕೊಳ್ಳೋದು ಸ್ವಲ್ಪ ಸುಲಭ. ಇಂದ್ರಿಯಗಳಿಂದ ಮನಸ್ಸಿಗೆ ತಾಕಿ ತಂದ್ಕೊಳ್ಳಿ ಸ್ವಲ್ಪ ಕಷ್ಟ, ಆದರೂ ಹೋಗಲಾಡಿಸ್ಕೊಳ್ಬೋದು. ಬುದ್ಧಿಗೆ ತಾಕಿ ತಂದ್ಕೊಳ್ಳಿ ಇನ್ನು ಹೋಗಲಾಡಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಇದಕ್ಕೆ ಹಲವಾರು ಸರಿ ನಾವು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೇವೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತ್ಯೇಷೋಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಕ್ರೋಧೋಪಿ ಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹ ಸಮ್ಮೋಹಾತ್ ಸ್ಮೃತಿವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶ ಪ್ರಣಶ್ಯತಿ. ಆಸೆ ಹುಟ್ಟುತ್ತೆ, ಆಸೆ ಹುಟ್ಟಿದ ಮೇಲೆ ಇಷ್ಟ ಆಗುತ್ತೆ, ಇಷ್ಟ ಆದಮೇಲೆ ಬೇಕು ಅನಿಸುತ್ತೆ, ಬೇಕು ಅನಿಸಿದ್ದು ಬೇಕೇ ಬೇಕು ಅಂದಾಗ ಮೋಹ ಶುರು ಆಗುತ್ತೆ. ಮೋಹ ಶುರು ಆಯಿತಂದರೆ ಅಲ್ಲಿಗೆ ಬುದ್ಧಿ ಇನ್ಫೆಕ್ಟ್ ಆಯಿತು ಅಂತ ಅರ್ಥ. ಆ ಜೀವನದಲ್ಲಿ ಅದನ್ನು ಪಡೆಯೋದೇ ನನ್ನ ಗೋಲ್ ಆಗಿಬಿಡ್ತದೆ. ಅದು ಒಳ್ಳೆಯದೋ ಕೆಟ್ಟದೋ ಬೇರೆ ವಿಷಯ, ಇದು ಪ್ರೆಸ್ಟೇಜ್ ಸಮಸ್ಯೆ, ನನಗೆ ಬೇಕೇ ಬೇಕದು ಅಂತ. ಸೊ ಹಾಗಾಗಿ ಸಂಶಯ ಬಂದಾಗ ಪರಿಹಾರ ಮಾಡಿಕೊಳ್ಳಬೇಕು, ಅದಕ್ಕೆ ಜ್ಞಾನ ಪಡಿಲೇಬೇಕು. ಸಂಶಯ ಬರೋಕ್ಕೆ ಮುಂಚೆವೇ ಜ್ಞಾನ ಪಡ್ಕೊಂಡ್ರೆ ತುಂಬ ಉತ್ತಮ. ಅಟ್ಲೀಸ್ಟ್ ಸಂಶಯ ಬಂದಾಗಾದರೂ ತಿಳ್ಕೊಳ್ಬೇಕು, ಗುರುಗಳ ಹತ್ರ ಹೋಗಿಯೋ ಅಥವಾ ಪುಸ್ತಕಗಳು ಓದಿಯೋ ತಿಳ್ಕೊಳ್ಬೇಕು. ಇಲ್ಲದಿದ್ದರೆ ಸಂಶಯ ಪರ್ಮನೆಂಟ್ ಆಗಿಬಿಡ್ತದೆ. ಇದು ಇಲ್ಲಿ ಹೇಳುವಂಥ ವಿಚಾರ. ಆಮೇಲೆ ಜೀವನದಲ್ಲಿ ಕರ್ಮ ಮಾಡು, ಕರ್ಮ ಮಾಡ್ತಾ ಕರ್ಮ ಸನ್ಯಾಸ ಮಾಡು ಅಂತ ಹೇಳ್ತಾನೆ ಕೃಷ್ಣ. ಸನ್ಯಾಸ ಅಂತಂದರೆ ಬಿಡುವುದು ಅಷ್ಟೇ. ಸನ್ಯಾಸ ಅಂದರೆ ಸನ್ಯಾಸಿ ಆಗು ಅಂತಂದರೆ ಕಾವಿ ಬಟ್ಟೆ ಉಟ್ಟುಕೋ ಅಂತ ಅರ್ಥ ಅಲ್ಲ. ಯಾವುದನ್ನ ಒಂದು ಕರ್ಮ ಮಾಡು, ಮಾಡಿ ಮತ್ತೆ ಸನ್ಯಾಸ ಮಾಡು. ಇದಕ್ಕೆ ನಮಗೆ ಮೋಕ್ಷ ಧರ್ಮ ಪರ್ವದಲ್ಲಿ ಒಂದು ನಾವು ಹೇಳಿದ್ದೇವೆ, ಯಥಾ ಯಥಾ ಚ ಪರ್ಯೇತಿ ಲೋಕತಂತ್ರಂ ಅಸಾರವತ್ ತಥಾ ತಥಾ ವಿರಾಗೋತ್ರ ಜಾಯತೆ ನಾತ್ರ ಸಂಶಯ. ನೀನು ಜೀವನದಲ್ಲಿ ಎಷ್ಟು ಡೀಪಾಗಿ ಇನ್ವಾಲ್ವ್ ಆಗ್ತೀಯೋ ಅಷ್ಟು ಬೇಡ ಅಂತ ನಿಂಗೆ ಅನಿಸುತ್ತೆ, ಖಂಡಿತ ಅನಿಸುತ್ತೆ. ಇದು ಬೇಕು ಅಂತ ನಾವು ಸೀರಿಯಸ್ ಆಗಿ ಟ್ರೈ ಮಾಡಿದರೆ ಅದು ಸಿಕ್ಕಿದ ಮೇಲೆ ಇಷ್ಟೇನಾ ಅಂತ ಅನಿಸುತ್ತೆ.
ಅದು ತಿನ್ನೋದಾಗ್ಬೋದು, ಇಂದ್ರಿಯಗಳಿಂದ ಯಾವುದೇ ಆಗ್ಬೋದು, ತಿನ್ನೋದಾಗ್ಬೋದು. ಇವಾಗ ಸಪೋಸ್ ನನಗೆ ಮೈಸೂರು ಪಾಕ್ ಅಂದರೆ ತುಂಬ ಇಷ್ಟ. ಅದು ದಿನಾಗೂ ತಿಂದರೆ ಏನಾಗ್ತದೆ, ಇಷ್ಟೇನಾ ಇದಕ್ಕೋಸ್ಕರ ಯಾಕೆ ದಿನಾಗೂ ತಿನ್ನಬೇಕು ಅಂತ ಅನ್ಸುತ್ತೆ. ಯಾವತ್ತೋ ಒಂದು ತಿಂದರೆ ಪರವಾಗಿಲ್ಲ. ನಾವು ಇಂದ್ರಿಯಗಳಿಂದ ಅನುಭವಿಸುವಂಥ ಕರ್ಮ ಎಲ್ಲವೂ ಅಷ್ಟೇ, ಸಾಂಸಾರಿಕ ಜೀವನವೂ ಅಷ್ಟೇ. ಇಷ್ಟೇನಾ ಅನಿಸುತ್ತೆ. ನಾವು ಡೀಪಾಗಿ ಇನ್ವಾಲ್ವ್ ಆದಷ್ಟು ಬೇಡ ಅಂತ ಅನಿಸುತ್ತೆ. ಅದನ್ನೇ ಕೃಷ್ಣ ಇಲ್ಲಿ ಸನ್ಯಾಸ ಅಂದರೆ ಬಿಡುವುದು ಅಂತ ಅರ್ಥ. ಬೇಡ ಅಂತ ಅಂದಮೇಲೆ ಏನು ಮಾಡ್ತೇವೆ, ಬಿಟ್ಟು ಬಿಡ್ತೇವೆ. ಯಾವುದು ಜಾಸ್ತಿ ನಾವು ಇನ್ವಾಲ್ವ್ ಆಗ್ತೀವೋ ಆಟೋಮೆಟಿಕ್ಕಾಗಿ ಅದನ್ನು ಬಿಟ್ಟು ಬಿಡ್ತೇವೆ. ಅದಕ್ಕೆ ಲೋಕವನ್ನು ಯಥಾಯಥಾಚ ಪರ್ಯೇತಿ, ಜೀವನದಲ್ಲಿ ಅಬ್ಸರ್ವ್ ಮಾಡು, ನನ್ನನ್ನು ನಾನು ಅಬ್ಸರ್ವ್ ಮಾಡಿಕೊಳ್ಳಬೇಕು. ಆವಾಗ ಏನಾಗ್ತದೆ, ನಿಜವಾಗಿ ನನಗೆ ಬೇಕಾ ಅಂತ ನನಗೇ ಸಂಶಯ ಆಗ್ಬಿಡ್ತದೆ. ಇಲ್ಲಿ ಕರ್ಮ ಸನ್ಯಾಸ ಅಂತಂದರೆ ಕರ್ಮ ತ್ಯಾಗವಲ್ಲ, ಕರ್ಮವನ್ನು ಮಾಡೋದು ಬಿಡೋದಲ್ಲ. ಕರ್ಮ ಭಗವಂತನಿಗೆ ಸೇರಿದ್ದು ಅಂತ ಭಗವಂತನಿಗೆ ಕರ್ಮ ಅರ್ಪಿಸೋದು ಅಂದರೆ ನಾನು ಮಾಡಬೇಕಾದ ಕೆಲಸ ನಾನು ಮಾಡ್ತೇನೆ, ಫಲ ಬರಲಿ ಬರದೆ ಫಲದ ಬಗ್ಗೆ ಆಸೆ ಇಟ್ಟುಕೊಳ್ಳದೆ ಇರೋದು ಅಂತ ಅರ್ಥ. ಕರ್ಮ ಫಲದ ಬಗ್ಗೆ ಆಸೆ ಆಕಾಂಕ್ಷೆಗಳನ್ನು ಬಿಟ್ಟು ಎಲ್ಲವನ್ನೂ ಸಮದೃಷ್ಟಿಯಿಂದ ಕಾಣ್ತಾ ನಿರ್ವಿಕಾರನಾಗಿ ನಿರಂತರ ಕರ್ಮ ಮಾಡುವುದು ಕರ್ಮ ಸನ್ಯಾಸ ಅಂತ ಅರ್ಥ. ಕರ್ಮವನ್ನು ಭಗವಂತನಲ್ಲಿ ಅರ್ಪಿಸಿ ಜ್ಞಾನದಿಂದ ಸಂಶಯವನ್ನು ಪರಿಹರಿಸಿಕೊಂಡು ವಿವೇಕಿಯಾಗಿ ಚಿತ್ತವನ್ನು ಜಾಗೃತಗೊಳಿಸಿ ಆತ್ಮವಂತನಾಗಿ ಬದುಕುವುದು ನಿಜವಾಗಿಯೂ ಮೋಕ್ಷಯ. ಈ ಥರ ಮಾಡಿರಿ ಯಾವತ್ತಿಗೂ ಕೂಡ ಬಂಧಕ ಆಗೋದಿಲ್ಲ ಅಂತ ಕೃಷ್ಣ ಹೇಳ್ತಾನೆ. ಕೊನೆಯದಾಗಿ ಒಂದು ಮಾತು ಹೇಳ್ತಾನೆ, ಆದ್ದರಿಂದ ಎದ್ದು ನಿಲ್ಲು, ಯಾಕಂದರೆ ನಾನು ಯುದ್ಧ ಮಾಡೋದಿಲ್ಲ ಅಂತ ಕೂತಾನಲ್ಲ, ಎದ್ದು ನಿಲ್ಲು. ಭರತ ಚಕ್ರವರ್ತಿ ಅಂತ ಮಹಾಪುರುಷ ಹುಟ್ಟಿದಂಥ ವಂಶದಲ್ಲಿ ನೀನು ಹುಟ್ಟಿದ್ದೀಯ. ನೀನು ಜ್ಞಾನಸ್ವರೂಪನಾದ ಭಗವಂತನಲ್ಲಿ ಭಕ್ತಿಯಲ್ಲಿ ನಿರತರಾಗಿದ್ದ ಜ್ಞಾನಿ ನೀನು. ಎದ್ದು ನಿಲ್ಲು, ಹೋರಾಟ ಮಾಡು. ನಿನ್ನ ಮನಸ್ಸಿನಲ್ಲಿ ಕುಳಿತಂಥ ಸಂಶಯವನ್ನು ಭಗವಂತನೆನ್ನುವಂಥ ಜ್ಞಾನದ ಕತ್ತಿಯಿಂದ ಕಡಿದು ಹಾಕು. ಅನ್ಯಾಯದ ವಿರುದ್ಧ ಹೋರಾಟ ಭಗವಂತನ ಪೂಜೆ ಅಂತ ಎನಿಸಿಕೊಳ್ಳುತ್ತೆ ಅಂತ ಹೇಳ್ತಾರೆ. ಸತ್ಯದ ಪ್ರಾಮಾಣಿಕತೆಯ ಬದುಕನ್ನು ಬದುಕುವುದಕ್ಕೋಸ್ಕರವೇ ಪುಣ್ಯದ ಸಾಧನ ತೊಡಗು ಅಂಥೇಳಿ ಕೃಷ್ಣ ಹೇಳ್ತಾನೆ. ಇಲ್ಲಿಗೆ 4ನೇ ಅಧ್ಯಾಯ ಮುಕ್ತಾಯ ಆಗ್ತದೆ. ಜ್ಞಾನ ಇಲ್ಲದಿದ್ದರೆ ತುಂಬ ಸಮಸ್ಯೆಗಳಾಗ್ತದೆ. ಅದಕ್ಕೆ ಒಂದು ಪ್ರಸಂಗ ಬರ್ತದೆ. ಈ ಮಹಾಭಾರತ ಯುದ್ಧ ನಡೀತೋ ಕಾಲಕ್ಕೆ ಅದಕ್ಕೊಂದು ಟೈಮ್ ಇರ್ತದೆ. ಇಷ್ಟು ಗಂಟೆಯಿಂದ ಸೂರ್ಯಾಸ್ತಮಯದ ಒಳಗೆ ಯುದ್ಧ ಮಾಡಬೇಕು ಅಂತ ಇರ್ತದೆ. ನಂತರ ಸೂರ್ಯಾಸ್ತಮಯದ ನಂತರ ಎಲ್ಲರೂ ಅವರವರ ತಂಡಕ್ಕೆ ಹೋಗಿ ಮಾತುಕತೆ ವ್ಯೂಹವನ್ನು ರಚನೆ ಮಾಡ್ತಾರೆ. ಹಾಗೆ ಒಬ್ಬೊಬ್ಬರು ಒಂದೊಂದು ಕಡೆ ಯುದ್ಧ ಮಾಡ್ತಾ ಇರ್ತಾರೆ. ಕೃಷ್ಣ ಅರ್ಜುನ ಒಂದು ಕಡೆ ಯುದ್ಧ ಮಾಡ್ತಿರ್ತಾರೆ. ಅವರೆಲ್ಲ ಅಣ್ಣನನ್ನು ಭೇಟಿಯಾಗೋಣ ಅಂಥೇಳಿ ಹೋಗ್ತಾರೆ. ಅಣ್ಣನನ್ನು ಭೇಟಿಯಾದಾಗ ಧರ್ಮರಾಜ ಕೇಳ್ತಾನೆ, ಏನಪ್ಪ ಭೀಷ್ಮ ದ್ರೋಣಾದಿಗಳು ಪರಾಭೂತರಾದ್ರೆ ಇನ್ನು ನಾವು ವಿಜಯಕ್ಕೆ ಹೋಗ್ಲಿಕ್ಕೆ ಎಷ್ಟು ದಿನ ಆಗ್ತದೆ, ಎಷ್ಟು ಹತ್ತಿರ ಇದ್ದೇವೆ ಅಂತ ಕೇಳ್ತಾರೆ. ಇಲ್ಲ ಅಣ್ಣ, ಅವರಿಬ್ಬರು ಇನ್ನೂ ಯುದ್ಧ ಮಾಡ್ತಾನೇ ಇದ್ದಾರೆ ಅಂತ ಹೇಳ್ತಾರೆ. ಹೌದಾ, ಇನ್ನೂ ಯುದ್ಧ ಮಾಡ್ತಾನೆ ಇದೆ, ಮತ್ತು ನೀನೆಂತ ಮಾಡಿದ್ದು? ನಾನು ಗಾಂಡೀವ ಹಿಡ್ಕೊಂಡು ನಾನು ಕೊಲ್ತೀನಿ ಅಜ್ಜ ಗುರುಗಳು ಕೊಲ್ಲಬಾರ್ದು ಈ ಥರ ಸಂಶಯ ಇಟ್ಕೊಂಡ್ರೆ ನಾವು ಮುಂದುವರಿಲಿಕ್ಕಾಗಲ್ಲ. ಯಾಕೆಂತಂದರೆ ಪ್ರಾರಂಭದಲ್ಲೇ ಯುದ್ಧ ಮಾಡೋದಿಲ್ಲ ಅಂತ ಅರ್ಜುನ ಹೇಳಿದ್ದ. ಇದು ಧರ್ಮರಾಜನಿಗೂ ಗೊತ್ತು. ಸೊ ಹಾಗಾಗಿ ಯುದ್ಧ ಮಾಡಬೇಕಾದ್ರೆ ಅಯ್ಯೋ ಗುರುಗಳು ನಿಧಾನವಾಗಿ ಬಿಲ್ಲು ಬಿಡೋಣ ಈ ರೀತಿ ಹಾಕಿದರೆ ನಾವು ಯಾವಾಗ ಗೆಲ್ಲಬೇಕು? ನಿನ್ನ ಕೈಲಿ ಯುದ್ಧ ಮಾಡೋ ಮನಸ್ಸಿಲ್ಲದ್ರೆ ಆ ಬಿಲ್ಲನ್ನು ಬೇರೆಯವ್ರಿಗೆ ಕೊಟ್ಟು ನೀನು ಹೋಗಪ್ಪ ಅಂತ ಹೇಳ್ತಾನೆ ಧರ್ಮರಾಜ್. ಅರ್ಜುನನಿಗೆ ಸಿಟ್ಟು ಬರ್ತದೆ. ಬಂದು ಕತ್ತಿ ಹೊರಗೆ ತೆಗಿತಾನೆ. ಕೃಷ್ಣ ಪಕ್ಕದಲ್ಲಿ ಇರ್ತಾನೆ. ಯಾಕೆ ಕತ್ತಿ ಹೊರಗೆ ಹಾಕಿಟ್ಟಿ, ಮಾತಾಡ್ತಿದ್ದೀವಲ್ಲ. ಅವ ಹೇಳ್ತಾನೆ, ನನ್ನನ್ನು ಗಾಂಡೀವವನ್ನು ಬೇರೆಯವರಿಗೆ ಕೊಡು ಅಂತ ಯಾರನ್ನ ಹೇಳಿದರೆ ಅವರನ್ನು ಕುತ್ತಿಗೆ ಕಡ್ದು ಬಿಡ್ತೀನಿ ಅಂತ ನಾನು ಶಪಥ ಮಾಡಿದ್ದೀನಲ್ವಾ. ಈಗ ನಾನು ಶಪಥ ಈಡೇರಬೇಕಂದ್ರೆ ಅಣ್ಣನನ್ನು ಕೊಲ್ಲಬೇಕಲ್ವಾ ಅಂತ. ಅವಾಗ ಕೃಷ್ಣ ನಗ್ತಾ ಹೇಳ್ತಾನೆ, ಅದಕ್ಕೆ ಬೇರೆ ಉಪಾಯ ಇದೆ, ಕತ್ತೆ ಒಳಗಿಡು, ನಿಮ್ಮ ಅಣ್ಣನನ್ನು ಚೆನ್ನಾಗಿ ಬೈದು ಬಿಡು. ದೊಡ್ಡವರನ್ನು ಬೈಯೋದೇ ಸಾಯಿಸುವುದಕ್ಕೆ ಸಮಾನ. ಅದಕ್ಕೆ ಸಾಯಿಸ್ಬೇಕು, ಯಾಕೆ ಬೈದು ಬಿಟ್ರೆ ಕೂಡ ನಿನ್ನ ಶಾಪ ಈಡೇರ್ತದಲ್ವಾ. ಅರ್ಜುನ ಚೆನ್ನಾಗಿ ಬೈದು ಬಿಡ್ತಾನೆ. ನಿಂಗೇನು ಗೊತ್ತು, ನಿಂಗೆ ಒಂದು ನೊಣೆಯನ್ನು ಕೊಲ್ಲೋದು ಗೊತ್ತಿಲ್ಲ, ಧರ್ಮ ಪಾಠ ಮಾಡ್ತಿ, ನೀನು ಹಂಗೆ ಹೇಳ್ತೀಯ ಅಂತ ಚೆನ್ನಾಗಿ ಬೈದು ಬಿಡ್ತಾನೆ. ಆಮೇಲೆ ಪುನಃ ಕತ್ತಿ ತೆಗಿತಾನೆ. ಏನಪ್ಪ ಮತ್ತೆ ಯಾಕೆ ಕತ್ತಿ ತೆಗಿತಿ? ಅಣ್ಣನನ್ನು ಬೈದು ನಾನು ಉಳಿಬಾರ್ದು, ನಾನು ಸಾಯ್ತೇನೆ. ಒಳ್ಳೆ ಕಷ್ಟ ಆಯ್ತಲ್ಲ. ಆಮೇಲೆ ಅದಕ್ಕೂ ಒಂದು ಮಾರ್ಗ ಇದೆ. ದೊಡ್ಡವರ ಮುಂದೆ ಜಂಬ ಕಚ್ಚಿಕೊಳ್ಳೋದೇ ಆತ್ಮಹತ್ಯೆ ಮಾಡಿಕೊಂಡ ಸಮಾನಪ್ಪ. ನನ್ನಂಥ ವೀರಾದಿ ವೀರ ಯಾರಿದ್ದಾರೆ ಅಂತ ನಿಮ್ಮ ಅಣ್ಣನ ಮುಂದೆ ಜಂಬ ಕೊಚ್ಚಿಕೋ. ಆವಾಗ ನಿನ್ನ ಕೊಲೆಯೂ ಆಯಿತು, ಬೈಯೋದ್ರಿಂದ ಆತನ ಕೊಲೆಯೂ ಆಯಿತು, ಇಬ್ಬರದು ಕೊಲೆ ಆಯಿತು, ನಡಿ ಯುದ್ಧಕ್ಕೆ ಹೋಗೋಣ. ಇದು ಕೃಷ್ಣ. ಜ್ಞಾನ ಇದ್ದರೆ ಪ್ರತಿಯೊಂದಕ್ಕೂ ಪರಿಷ್ಕಾರ ಸಿಗತ್ತೆ. ದೊಡ್ಡ ದೊಡ್ಡ ಶಪಥಗಳಿಗೆ ಈ ರೀತಿಯಾದಂಥ ಮಾರ್ಗದರ್ಶನ ಮಾಡಿದಂಥ ಕೃಷ್ಣ ಭಗವದ್ಗೀತೆಯಲ್ಲಿ ಅರ್ಜುನನ ಮುಖಾಂತರವಾಗಿ ನಮ್ಮ ಜೀವನವನ್ನು ನಾವು ತುಂಬ ಸುಂದರವಾಗಿ ಹೇಳಿಕೆ ಯಾವ ಥರ ಪಾಠವನ್ನು ಕೊಟ್ಟಿರ್ಬೇಕು ಹೇಳಿ. ಹಾಗಾಗಿ
ತುಂಬ ಈ ಭಗವದ್ಗೀತೆ ಅಂತಂಬುದು ಡೈರೆಕ್ಟಾಗಿ ನಮ್ಮ ಜೀವನದಲ್ಲಿರುವಂಥ ಕಷ್ಟವನ್ನು ಹೋಗಲಾಡಿಸಿಕೊಳ್ಳೋದಕ್ಕೆ, ಅದು ಕೇವಲ ಆಧ್ಯಾತ್ಮಿಕಕ್ಕೆ ಬೇಕಾದವ್ರಿಗೆ ಮಾತ್ರ ಇಲ್ಲ, ಲೌಕಿಕದ ಜೀವನದಲ್ಲಿ ಕೂಡ ನಮಗೆ ತುಂಬ ಕಷ್ಟ ಇರುತ್ತೆ. ಡಿಸ್ಟ್ರೆಸ್ ಅಂತಂಬೋದು ಲೌಕಿಕ ಜೀವನದಲ್ಲೂ ತಪ್ಪಿದ್ದಲ್ಲ. ಅದರಿಂದ ಹೊರಗೆ ಬರಬೇಕಾದ್ರೂ ಕೂಡ ಕೃಷ್ಣ ಹೇಳಿದ್ದನ್ನು ಕೇಳಬೇಕು. ಯಾಕೆಂದರೆ ಆಫೀಸುಗಳಲ್ಲಿ ಬಾಸ್ ತುಂಬ ಬೈತಾನೆ, ನಮಗೆ ಬೈಯೋದಕ್ಕೆ ಕೆಲಸದ ಮೇಲೆ ಇಷ್ಟವೇ ಹೊಟ್ಟೋಗ್ತದೆ. ಆದರೆ ಸರ್ಕಾರಿ ನೌಕರಿ ಅಥವಾ ಈ ನೌಕರಿ ಬಿಟ್ಟರೆ ನಮಗೆ ದುಡ್ಡು ಸಿಗೋದಿಲ್ಲ, ಕಮಿಟ್ಮೆಂಟ್ಸ್ ಜಾಸ್ತಿ ಇಟ್ಕೊಂಡಿದ್ದೇವೆ, ಮಕ್ಕಳು ಸ್ಕೂಲ್ ಫೀಸು, EMI, ಮನೆ ರೆಂಟು, ಹಾಗಾಗಿ ಬಿಡಲಿಕ್ಕಾಗೋದಿಲ್ಲ, ಹಾಗೆಂತೇಳಿ ಕೆಲಸ ಮಾಡಲಿಕ್ಕೂ ಮನಸ್ಸಿಲ್ಲ. ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂದರೆ ದಿನಾಗೂ ಡಿಸ್ಟ್ರೆಸ್ ಆಗ್ತದೆ, ಆರೋಗ್ಯ ಹಾಳಾಗ್ತದೆ. ಆಮೇಲೆ ಮನುಷ್ಯರ ಮೇಲೆ ನಂಬಿಕೆ ಹೋಗ್ತದೆ, ವ್ಯವಸ್ಥೆ ಮೇಲೆ ನಂಬಿಕೆ ಹೊರಟೋಗ್ತದೆ. ಅದೇ ಹಾಗಾಗದೆ ಹೇಗೋ ಮಾಡಬೇಕಾದಂಬುದು ಖಂಡಿತ ಮಾಡಬೇಕು, ಬಾಸ್ ಹೇಳಿದ್ದು ಮಾಡಲೇಬೇಕು. ಆದರೆ ಒಂದೇ ಪ್ರಶ್ನೆ, ಇಷ್ಟದಿಂದ ಮಾಡಬೇಕೋ ಕಷ್ಟದಿಂದ ಮಾಡಬೇಕು, ಇದೊಂದೇ ಹಾಕ್ಕೊಳ್ಬೇಕು. ಮಾಡಬೇಕಾದ್ದು ಮ್ಯಾಂಡೇಟ್ರಿಗೆ, ಅನ್ಅವಾಯ್ಡಬಲ್. ಆದರೆ ಆ ಮಾಡಬೇಕಾದದ್ದನ್ನು ಸಂತೋಷದಿಂದ ಮಾಡಿದ್ವಿ ಅಂದ್ಕೊಳ್ಳಿ, ಕಷ್ಟ ಗೊತ್ತಾಗೋದಿಲ್ಲ. ಒಂದು, ಎರಡನೇದು ಆರೋಗ್ಯ ಕೆಡುವುದಿಲ್ಲ. ಬಾಸಿನ ಒಳಗೆ ವಿಷ್ಣು ಸ್ವರೂಪನಾಗಿದ್ದಾನೆ ಭಗವಂತ, ನನಗೆ ಆಜ್ಞೆ ಮಾಡ್ತಿದ್ದಾನೆ, ನಾನು ಈ ಕೆಲಸ ಮಾಡ್ತೇನೆ, ಹೇಗಿದ್ರು ನಾನು ದುಡ್ಡು ತೊಗೊಳ್ತಿದ್ದೀನಿ, ಸಂಬಳ ತೊಗೊಳ್ತಿದ್ದೀನಿ, ಮಾಡಿಬಿಡೋಣ. ಒಂದು ವೇಳೆ ಮಾಡೋದಿಲ್ಲ ಅಂತಂದರೆ ಬಾಸನ ಎದುರಾಕೊಳ್ಬೇಕಾದ, ಅದು ಹೇಳಲಿಕ್ಕೆ ಆಗೋದಿಲ್ಲ. ಕಷ್ಟದಿಂದ ಯಾಕೆ ಮಾಡಬೇಕು, ಇಷ್ಟದಿಂದ ಮಾಡಿದ್ರೆ ಆಯ್ತಲ್ವ, ಹೇಗೂ ಮಾಡಬೇಕಾದ ಕಾಮನ್. ಹಾಗಾಗಿ ಲೌಕಿಕ ಜೀವನ ಮಾಡೋರು ಕೂಡ ಈ ಸೂತ್ರವನ್ನು ಪಾಲಿಸಿದ್ರು ಅಂದ್ಕೊಳ್ಳಿ, ಆನಂದವಾಗಿರ್ತಾನೆ ಅವನು. ಡಿಸ್ಟ್ರೆಸ್ಸೇ ತೊಂದರೆ ಕೊಡೋದು ಕೆಲಸದ ಕಾಮನ್ನೇ. ಸ್ಟ್ರೆಸ್ ತೊಗೊಳ್ಳೋನು, ಡಿಸ್ಟ್ರೆಸ್ ತೊಗೊಳ್ಳೋನು, ಕೆಲಸ ಅಂತ ಅಂಬೋದು ಕಾಮನ್ನೇ ಇರ್ತೀನಿ. ನೀವು ಅದೇ ಥರ ಸ್ಟ್ರೈನ್ ತೊಗೊಳ್ಬೇಕಾದ್ದೆ. ಆದರೆ ಇಷ್ಟದಿಂದ ಮಾಡಿದಾಗ ಹೆಚ್ಚು ಸ್ಟ್ರೈನ್ ಆಗಲ್ಲ, ಕಷ್ಟದಿಂದ ಮಾಡಿದಾಗೆ ಸ್ಟ್ರೈನ್ ಆಗ್ತದೆ. ಒಂದು ಆಫೀಸಲ್ಲಿ ಕೆಲಸ ಮಾಡೋರಾಗಿರ್ಬೋದು, ದೇವಸ್ಥಾನದಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಯಾರೋ ಒಬ್ಬ ಯಜಮಾನನ ಕೆಳಗೆ ಕೆಲಸ ಮಾಡೋ ಕೆಲಸದವರಾಗಿರ್ಬೋದು, ಈ ಸೂತ್ರವನ್ನು ಪಾಲಿಸರೆ ಎಷ್ಟು ಸಂತೋಷವಾಗಿರ್ತದೆ. ಅವರು ಸಂತೋಷ ಪಡ್ತಾನೋ ಇಲ್ಲೋ ಬೇರೆ ವಿಷಯ, ಅವ್ರು ನನ್ನ ಬೈತಾನೇ ಇರ್ಬೋದು ಜೀವನ ಪರ್ಯಂತ, ಅವ್ರು ರಿಯಲೈಸ್ ಆಗದೇ ಇರ್ಬೋದು, ಕೆಟ್ಟವನೇ ಆಗಿರ್ಬೋದು. ಆದರೆ ನಾವು ಅವ್ರನ್ನ ಎದುರಿಸ್ಲಿಕ್ಕೆ ಆಗಲ್ವಲ್ಲ. ಎದುರಿಸ್ಲಿಕ್ಕೆ ಆಗೋದಿಲ್ಲ ಅಂತ ಏನು ಮಾಡಬೇಕು? ಮಾಡೋದನ್ನೇ ಇಷ್ಟವಾಗಿ ಮಾಡಿಬಿಡೋಣ. ಮಾಡೋದಂತೂ ಕಾಮನ್, ಬಿಡಲಿಕ್ಕೆ ಆಗೋದಿಲ್ಲ. ಬಿಟ್ಟು ಹೋದರೆ ಸಂತೋಷ. ಅದಕ್ಕೆ ಆ ಥರ ತಾಕತ್ತಿತ್ತು ಅಂದ್ಕೊಳ್ಳಿ, ನಿನ್ನ ಉದ್ಯೋಗ ನನಗೆ ಬೇಕಾಗಿಲ್ಲ, ನಾನು ನಿಶ್ಚಿಂತೆಯಾಗಿ ಸಂತೋಷವಾಗಿ ನನಗೆ ಇಷ್ಟ ಆಗುವಂಥ ಉದ್ಯೋಗದಲ್ಲಿ ನಾನು ಬದುಕ್ತೇನೆ ಅಂತಂದರೆ, ಯಾವ ಕಮಿಟ್ಮೆಂಟ್ ಇಲ್ಲದನ್ನು ಆ ಥರ ಮಾಡ್ಬೋದು. ಕಮಿಟ್ಮೆಂಟ್ಸ್ ಇದ್ದವನು ಆ ಥರ ಮಾಡ್ಲಿಕ್ಕೆ ಬರಲ್ಲ. ಅಟ್ಲೀಸ್ಟ್ ಕಮಿಟ್ಮೆಂಟ್ಸ್ ಇದ್ದವನು ಏನು ಮಾಡಬೇಕು, ಇರಲಿ ಅವನು ಹೇಳಿದನ ಕೊನೆಗೆ ಹೇಗಾದರೂ ನಾನು ಮಾಡಲೇಬೇಕಾಗುತ್ತೆ, ಇಷ್ಟದಿಂದ ಮಾಡೋಣ, ಅವನು ಯಾಕೆ ಬೈಕೊಂಡು ಮಾಡಬೇಕು? ಬೈಕೊಂಡು ಮಾಡಿದ್ರೆ ಸಂತೋಷ ಆಗಲ್ಲ. ತುಂಬ ಸಣ್ಣ ಕೆಲಸ ಮಾಡಬೇಕಾದ್ರೆ ಕೂಡ ದುಃಖ ಆಗ್ತದೆ. ಅದೇ ಒಳ್ಳೆಯದು, ಭಗವಂತ ಅವನೊಳಗಿದ್ದೇ ನಾನು ಮಾಡಿಸ್ತಾ ಇದ್ದಾನೆ, ಮಾಡಿಬಿಡೋಣ. ಪಾಪ ಅವನು ಕೂಡ ಏನೋ ಉದ್ಯೋಗ, ಅವನಿಗೂ ಎಷ್ಟು ಪ್ರೆಷರ್ ಇದೆಯೋ ಏನೋ ಗೊತ್ತಿಲ್ಲ. ಅಥವಾ ಅವನ ಮೂರ್ಖತನಕ್ಕೆ ನಾವ್ಯಾಕೆ ಒದ್ದಾಡಬೇಕು? ನನಗೆ ಕೊಟ್ಟಿದ್ದ ಕೆಲಸ ನಾನು ಮಾಡಿಬಿಡ್ತೇನೆ. ಆಮೇಲೆ ಮಾಡಿದ ಮೇಲೆ ಕೂಡ ಅದು ಸರಿ ಇದೆ ಅಂತನೋ ತಪ್ಪಂತ ಅದು ಬೇರೆ ವಿಚಾರ, ನೀವು ತಲೆ ಕೆಡಿಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಇದನ್ನು ನಾವು ಜೀವನದಲ್ಲಿ, ಲೌಕಿಕ ಜೀವನದಲ್ಲಿ ಪಾಲಿಸಿದರೂ ಕೂಡ ನಮಗೆ ಅಮಿತವಾದಂಥ ಇದರ ಅನುಭವವನ್ನು ನಾವು ಪಡಿಬೋದು. ಇಲ್ಲಿಗೆ 4ನೇ ಅಧ್ಯಾಯ ಸಂಪೂರ್ಣ ಆಯಿತು. 5ನೇ ಅಧ್ಯಾಯದಲ್ಲಿ ಇನ್ನು ಅರ್ಜುನ ಇದಕ್ಕೆ ಸಂಬಂಧಪಟ್ಟ ಇನ್ನೂ ಕೆಲವಿನ ಪ್ರಶ್ನೆಗಳು ತೆಗಿತಾನೆ. ತೆಗಿತಾನೆ ಇಲ್ಲ ಗೊತ್ತಿಲ್ಲ. ಅರ್ಜುನ ಪರವಾಗಿ ವೇದವ್ಯಾಸರೇ ಕೆಲವಿನ ಪ್ರಶ್ನೆಗಳು ಹಾಕ್ತಾರೆ. ಆ ಪ್ರಶ್ನೆಗಳು ನಮ್ಮ ಜೀವನಕ್ಕೆ ತುಂಬ ಹತ್ತಿರವಾಗಿರುವಂಥ ಪ್ರಶ್ನೆಗಳು. ಅದನ್ನು ನಾವು ತಿಳ್ಕೊಂಡ್ರೆ ಆದಷ್ಟು ನಮ್ಮ ಜೀವನದಲ್ಲಿ ಸ್ಟ್ರೆಸ್ಸನ್ನು ಕಡಿಮೆ ಮಾಡಿಕೊಳ್ಳು. ಲೌಕಿಕ ಜೀವನ ಆದರೆ ಸ್ಟ್ರೆಸ್ ಕಡಿಮೆ ಮಾಡಿಕೊಳ್ಬೋದು. ಆಧ್ಯಾತ್ಮಿಕ ಜೀವನ ಬೇಕು ಅಂತಂದರೆ ಆದಷ್ಟು ನಾವು ಭಗವಂತನಿಗೆ ಹತ್ತಿರ ಆಗ್ತೇವೆ. ನಾವು ಹಿಂದೆ ಮಾಡಿದಂಥ ಪಾಪಗಳನ್ನೆಲ್ಲ ಕೂಡ ಸುಟ್ಟು ಭಸ್ಮ ಮಾಡಲಿಕ್ಕೆ ಒಂದು ಅವಕಾಶ ನಮಗೆ ಈ ಒಂದು ಮಾರ್ಗದರ್ಶನದಿಂದ ಸಿಗತ್ತೆ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಮತ್ತೆ ಬರುವಂಥ ವಾರ ಮತ್ತಿಷ್ಟು ವಿಚಾರವನ್ನು ತಿಳಿದುಕೊಳ್ಳೋಣ. ಶ್ರೀಕೃಷ್ಣಾರ್ಪಣಮಸ್ತು.